ಇವತ್ತು ಕೂಡ ರಾಜ್ಯ ರಾಜಕಾರಣದ ಸುದ್ದಿಗಳನ್ನು ಮುಗಿಸ್ಕೊಂಡು ಬೇರೆ ಸುದ್ದಿಗಳಿಗೆ ಹೋಗೋಣಂತೆ. ಡಿ ಕೆ ಶಿವಕುಮಾರ್ ಅವರು 3 ದಿನಗಳ ದೆಹಲಿ ಯಾತ್ರೆಯನ್ನು ಮುಗಿಸ್ಕೊಂಡು ನಿನ್ನೆ ಸಂಜೆ ವಾಪಸ್ ಬಂದರು. ನವೆಂಬರ್ ತಿಂಗಳಲ್ಲಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2.5 ವರ್ಷ ತುಂಬಿದೆ. ಆವಾಗಿನಿಂದ ನಿನ್ನೆ ಬೆಳಗ್ಗೆಯ ತನಕ ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ವರಿಷ್ಠರನ್ನು ಭೇಟಿಯಾಗೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದರು. ವರಿಷ್ಠರ ಭೇಟಿ ಅಂದರೆ ಅವ್ರಿಗೆ ಸಾಧ್ಯ ಆಗ್ತಾ ಇದ್ದದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭೇಟಿ, ಕೆ ಸಿ ವೇಣುಗೋಪಾಲ್ ಅವರ ಭೇಟಿ. ಅದು ಬಿಟ್ಟು ಫಸ್ಟ್ ಫ್ಯಾಮಿಲಿ ಆಫ್ ದ ಕಾಂಗ್ರೆಸ್ ಇದೆಯಲ್ಲ, ಗಾಂಧಿ ಕುಟುಂಬ, ಭೇಟಿ ಆಗ್ತಿರಲಿಲ್ಲ. ಅದು ಏನೋ ತಮಿಳುನಾಡಿನಲ್ಲಿ ಒಂದು ಸ್ಕೂಲ್ ಫಂಕ್ಷನ್ಗೆ ಹೋಗುವಾಗ ಸ್ಪೆಷಲ್ ಫ್ಲೈಟ್ನಲ್ಲಿ ಮೈಸೂರಿಗೇನು ಬಂದು ಹೇಳಿದ್ರಲ್ಲ ರಾಹುಲ್ ಗಾಂಧಿ, ಅಲ್ಲಿ ಟಾರ್ಮ್ಯಾಕ್ ಮೇಲೆ ಅಂದರೆ ರನ್ವೇ ಮೇಲೆ ನಿಂತ್ಕೊಂಡು ಒಂದಷ್ಟು ನಿಮಿಷಗಳ ಕಾಲ ಮಾತಾಡಿದ್ದು ಬಿಟ್ಟರೆ 1-to-1 ಮಾತಾಡೋದಕ್ಕೆ ಸಿಕ್ಕಿರಲಿಲ್ಲ. ನಿನ್ನೆ ಅದು ಸಾಧ್ಯ ಆಗಿದೆ, 1-to-1 ಮಾತಾಗಿದೆ ಅಂತ ಹೇಳ್ತಾರೆ. ಆ ಭೇಟಿಯೇ ಡಿ ಕೆ ಶಿವಕುಮಾರ್ ಅವರಲ್ಲಿ ಒಂದು ಹೋಪ್ಸ್ ಹಾಕಿರಬೇಕು. ಅದರ ಜೊತೆಗೆ ಈಗ ನೋಡಿ, ನೆನ್ನೆ ಇಟ್ ವಾಸ್ ಟೂ ಅರ್ಲಿ ಟು ಟೆಲ್ ಏನಾಯ್ತಂತೆ ಅಂತ. ಈಗ ಅಲ್ಲಿ ಯಾರಪ್ಪ ಇದ್ದರು ಮಾತಾಡುವಾಗ? ಡಿ ಕೆ ಶಿವಕುಮಾರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯವರು. ಈ 3 ಜನರ ಮಧ್ಯದಲ್ಲಿ ನಡೆದ ಚರ್ಚೆ ಹೊರಗಡೆ ಬಂದಮೇಲೆ 3 ಜನರ ಪೈಕಿ ಒಬ್ರು ಯಾರು ಹೇಳಬೇಕಲ್ಲ ಹಿಂಗೆ ಆಯಿತು ಅಂತ. ಹೆಂಗೋ ಒಂದು ಸುದ್ದಿ ಬರುತ್ತೆ ಅಂತ ಕಾಯ್ತಿದ್ವಿ. ಡಿ ಕೆ ಶಿವಕುಮಾರ್ ಬಣದವ್ರು ಹೇಳ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರೇ, ವಿ ನೋ, ನಿಮ್ಮ ಬೇಡಿಕೆ ಏನು, ಯಾಕೆ ಅನ್ನೋದು ನಮಗೆ ಗೊತ್ತಿದೆ. ಒಂದು ಮಾರ್ಗವನ್ನು ಹೈಕಮಾಂಡ್ ವರ್ಕೌಟ್ ಮಾಡ್ತಿದೆ. ಈ ತಿಂಗಳ ಕೊನೆಯಲ್ಲಿ ಅಥವಾ ಮಾರ್ಚ್ ಮಧ್ಯದ ಒಳಗೆ ಒಂದು ಸಲ ನಿಮ್ಮನ್ನು, ಸಿದ್ದರಾಮಯ್ಯನವರನ್ನು ಕರೆಸಿ ಒಂದು ಮೀಟಿಂಗ್ ಮಾಡ್ತೀವಿ, ತುಂಬ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಕಳಿಸಿದಾರಂತೆ ಡಿ ಕೆ ಶಿವಕುಮಾರ್ ಬಣದವರು ಹೇಳ್ತಾ ಇರೋದಿತ್ತು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಮುಖದ ಮೇಲೆ ಒಂದು ವಿಶೇಷ ಕಳೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದಕ್ಕೊಂದು ನೀವು ಕನೆಕ್ಟ್ ಮಾಡ್ತಾ ಹೋದರೆ ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಮಧ್ಯದ ಒಳಗಡೆ ಏನಾದ್ರು ಆಗಬಹುದಾ? ಲಾಜಿಕಲಿ, ತಾರ್ಕಿಕವಾಗಿ ಯೋಚನೆ ಮಾಡಿ. ಅದೇ ಟೈಮಿಗೆ ಸಿದ್ದರಾಮಯ್ಯನವರ ಬಣದ 24-25 ಶಾಸಕರು ನ್ಯೂಜಿಲೆಂಡ್, ಆಸ್ಟ್ರೇಲಿಯಾಗೆ ಹೊರಟು ನಿಂತಿದ್ದಾರೆ. ಏಕಾಏಕಿ ಚನ್ರಾಜ್ ಹಟ್ಟಿಹೊಳಿ ಥರದವರು, MLC ಚನ್ರಾಜ್ ಹಟ್ಟಿಹೊಳಿ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಮ್ಮ, ಇಷ್ಟು ದಿವಸ ಹೈಕಮಾಂಡ್ ಹೇಳ್ದಂಗೆ ಅಂತ ಇದ್ದವರು ಇವತ್ತು ಡಿ ಕೆ ಶಿವಕುಮಾರ್ CM ಆಗೋದನ್ನು ನಾವು ಕಾಯ್ತಿದ್ದೀವಿ ಅಂತಿದ್ದಾರೆ. ಗೊತ್ತಿಲ್ಲ, ನಾವು ಸುಮ್ಮನೆ ಈ ಪತ್ರಕರ್ತರ ಕೆಲಸ ನೋಡಿ, ಡಾಟ್ಸ್ ಕನೆಕ್ಟ್ ಮಾಡೋದು. ಹಂಗೆ ಡಾಟ್ಸ್ ಕನೆಕ್ಟ್ ಮಾಡಿ ನೋಡಿದಾಗ ಫ್ರೂಟ್ಫುಲ್ ಮೀಟಿಂಗ್ ಒಂದು ಆಗಿರಬಹುದಾ ಅಂತ ಅನ್ನಿಸ್ತಾ ಇದೆ ದೆಹಲಿಯಲ್ಲಿ. ಅಂದರೆ ಕಾಂಕ್ರೀಟ್ ಭರವಸೆ ಅಂತ ಹೇಳೋದಿಲ್ಲ, ಈ ಡೇಟಿಗೆ ನಿಮ್ಮನ್ನು CM ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಿ ಕಳಿಸಿದ್ದಾರೆ ಅನ್ನೋದಿಲ್ಲ. ಏನೋ ಒಂದು ಪ್ರಾಸೆಸ್ ಆದರೂ ಶುರುವಾಗುತ್ತೆ ಅನ್ನುವ ಹಿಂಟು ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರಬಹುದಾ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಬಣದ ಸದಸ್ಯರು ಹಂಗೆ ಮಾತಾಡ್ತಿದ್ದಾರೆ, ಹೇಳಿಕೆಗಳು ಜೋರಾಗ್ತಾ ಇದ್ದಾವೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಮಾರ್ಚ್ ತಿಂಗಳು ರಾಜ್ಯ ರಾಜಕಾರಣದಲ್ಲಿ ಹೆಕ್ಟಿಕ್ ಆ್ಯಕ್ಟಿವಿಟಿಗಳ ತಿಂಗಳಾದರೂ ಆಶ್ಚರ್ಯ ಪಡಬೇಡಿ. ಆ್ಯಕ್ಟಿವಿಟಿಗಳ ತಿಂಗಳಾದರೂ ಅಶೋಕ್ ಪಟ್ಟಣ ಅದು ಹೆಂಗ್ರಿ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸ್ತೀರಿ ಅಂತ, ಚನ್ರಾಜ್ ಹಟ್ಟಿಹೊಳಿಯವರು ಡಿ ಕೆ ಶಿವಕುಮಾರ್ CM ಆಗೋದನ್ನು ನೋಡಬೇಕು ಅಂತ, ಹರೀಶ್ ಗೌಡರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ, ಡಾಕ್ಟರ್ ಪರಮೇಶ್ವರು AICC ಅಧ್ಯಕ್ಷರು ಹೇಳಿಲ್ವಾ ಬಾಯಿ ಮುಚ್ಕೊಂಡಿರಬೇಕು ಅಂತ, ಬಾಯಿ ಮುಚ್ಕೊಂಡಿರಿ ಎಲ್ಲರೂ ಅಂತ. ಕೇಳಿಸ್ಕೊಳ್ಳಿ. ತ್ಯಾಗ ಮಾಡೋಕ್ಕೆ ಪ್ರಶ್ನೆನೇ ಬರಲ್ಲ. ಈಗ ಬಡ್ಜೆಟ್ ಸೆಷನ್ ಆಗಬೇಕು. ಅವ್ರು 17ನೇ ಬಡ್ಜೆಟ್ ಕರ್ನಾಟಕ ರಾಜ್ಯದಾಗೆ ಎಂಟೈರ್ ಇಂಡಿಯಾ ದೇಶಕ್ಕೆ 17 ಬಡ್ಜೆಟ್ ಕೊಟ್ಟರು ಮುಖ್ಯಮಂತ್ರಿ ಯಾರೂ ಇಲ್ಲ. ನಮ್ಮ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ. ಅವ್ರು ಭಾಳ ಬುದ್ಧಿವಂತಿದ್ದಾರೆ. ಬೇರೆ ಯಾರೇ CM ಆದರೂ ಕೂಡ ಸರ್ಕಾರ ನಡೆಸೋದು ಈಗಿನ ಪರಿಸ್ಥಿತಿ ಭಾಳ ಕಷ್ಟ ಇದೆ. ಆದ್ದರಿಂದ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಲಿ ಅಂತ ನಮ್ಮದು ಆಸೆ ಅಷ್ಟೇ. ಆದರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಇನ್ನು 3 ವರ್ಷ ಅವರೇ ಆಡಳಿತ ಕೊಟ್ಬಿಟ್ರೆ ನಮ್ಮ ರಾಜ್ಯಕ್ಕೆ ಸ್ವಲ್ಪ ಚೆನ್ನಾಗಾಗ್ತದೆ. ಆಮೇಲೆ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಆಗಲಿ ಅನ್ನೋ ಭಾವನೆ ಎಲ್ಲ ಶಾಸಕರ ಹತ್ರ ಇದೆ. 20 ಕ್ಲೈಮ್ ಮಾಡ್ಕೊಂಡು ಯಾರು ಇಲ್ವೇ ಇಲ್ವಲ್ಲ. ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಬೇರೆ ಕ್ಲೈಮ್ ಮಾಡೋರಿದ್ದಾರೆ. ಯಾರ ಅದೃಷ್ಟ ಇರ್ತದೋ, ಯಾರ ಹೈಕಮಾಂಡ್ ಬೆಂಬಲ ಇರ್ತೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಶುಭಗಳಿಗೆ ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗೆ ಅನಿಸುತ್ತೆ. ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನು ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದು ಬಯಕೆ ಇದೆ.
ರಾಜ್ಯದ ಜನರ ಬಯಕೆ ಇದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಬಯಕೆ ಇದೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಏನು ಇವತ್ತಿನ ಪ್ರಸ್ತುತ ವಿದ್ಯಮಾನ ಇದೆ, ಈ ವಿದ್ಯಮಾನಕ್ಕೆ ಅವ್ರು ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೋ ಆ ದಿನಾಂಕದಂತ ಎಲ್ಲ ಈಗಾಗಲೇ ಸುಖನೇ ಇದೆ, ಸುಖ ಅಂತ ಹೇಳಿಕ್ಕೆ ಬರೋದಿಲ್ಲ, ಈಗಾಗಲೇ ಸುಖ ಇದೆ, ಸಮೃದ್ಧಿ ಇದೆ ಕರ್ನಾಟಕ ರಾಜ್ಯದಲ್ಲಿ, ಇನ್ನೂ ಹೆಚ್ಚಿನ ಸಮೃದ್ಧಿ ಬರಲಿದೆ ಆ ದಿನದಿಂದ ಅಂತ ಹೇಳಿಕ್ಕೆ ಬಯಸ್ತೀನಿ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಅನ್ನೋದು ಹೈಕಮಾಂಡ್ ತೀರ್ಮಾನ ತಗೊಳ್ಳುವಂಥದ್ದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ಹಿರಿಯ ನಾಯಕರುಗಳು ಸುಮಾರು ಜನ ಅವರು ನಮ್ಮ ಪಕ್ಷದಲ್ಲಿ, ಅವರೆಲ್ಲರೂ ಸೇರಿಸಿ ತೀರ್ಮಾನ ತಗೊಂತಾರೆ. ಅದಕ್ಕೆ ನಾವು ಬದ್ಧವಾಗಿ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರಬೇಕು ಅಂತೀವಿ ನಾವು. ನಮ್ಮ ಪಕ್ಷದವ್ರು ಇರಬೇಕು. ಎಲ್ರಿಗೂ ಅವಕಾಶ ಸಿಗ್ತದೆ, ಯಾರಿಗೂ ಯಾರು ವಿರೋಧ ಇಲ್ಲ. ನಾವು ಡಿ ಕೆ ಶಿವಕುಮಾರ್ ಅವ್ರ ಪರನೂ ಇದ್ದೀವಿ, ಸಿದ್ದರಾಮಯ್ಯನವ್ರ ಪರನೂ ಇದ್ದೀವಿ. ಈಗ ಪ್ರಸ್ತುತವಾಗಿ ಪ್ರಶ್ನೆ ಕೇಳ್ತೇವೆ, 5 ವರ್ಷ ಅಲ್ಲ, ಅವರು ಇನ್ನೂ 10 ವರ್ಷ ಇರಬೇಕು ಅಂತ ಆಸೆ, 15 ವರ್ಷ ಇರಬೇಕು ಅನ್ನೋ ಆಸೆ ನಮ್ಗೆ. ಇನ್ನೂ 15 ವರ್ಷ ಅವರೇನೆ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ. ಅಷ್ಟರ ಮಟ್ಟಿಗೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ AICC ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡಿಕೊಂಡು ಒಬ್ಬೊಬ್ಬರನ್ನೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ. ಹೈಕಮಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತೇಳಿ, ಅದನ್ನು ಮಾಡ್ತಾರೆ. ನಿನ್ನೆ ದೆಹಲಿಯಿಂದ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ನೊಣವಿನಕೆರೆಗೆ ಹೋದರು. ಅಲ್ಲಿ ಕಾಡಸಿದ್ದೇಶ್ವರ ಮಠ ಇದೆ, ಅದಕ್ಕೆ ನಡ್ಕೋತಾರೆ ಡಿ ಕೆ ಶಿವಕುಮಾರ್ ಅವರು. ನೊಣವಿನಕೆರೆ ಅಜ್ಜಯ್ಯನಿಗೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದೆ ಅಜ್ಜಯ್ಯನ ಹೆಸರಲ್ಲಲ್ವ. ತುಂಬ ಅಪಾರವಾದ ಭಕ್ತಿ ಇದೆ ಅವರಿಗೆ. ಅಲ್ಲಿ ಜಾತ್ರಾ ಮಹೋತ್ಸವ ಇವತ್ತು. ಧರ್ಮಸಭೆ ಇತ್ತು, ಧರ್ಮಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗಿದ್ರು. ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಏನೇ ಮಾಡಬೇಕು ಅಂದರೂ ನೊಣವಿನಕೆರೆ ಅಜ್ಜಯ್ಯನ ಸಲಹೆ ಪಡೀತಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಅದಕ್ಕಷ್ಟೇ ಬಂದ್ರ ಅಥವಾ ಏನಪ್ಪ ಇಷ್ಟು ದಿವಸ ಪ್ರಯತ್ನ ಪಡ್ತಾ ಇದ್ದಿದ್ದಕ್ಕೊಂದು ಪ್ರಾಸೆಸ್ ಶುರುವಾಗಿದೆ, ಆಶೀರ್ವಾದ ತಗೊಳ್ಳೋಣ ಅಂತ ಬಂದ್ರ? ಡಿ ಕೆ ಶಿವಕುಮಾರ್ ಅವ್ರು ಹೇಳಬೇಕು ಅಥವಾ ನೊಣವಿನಕೆರೆ ಅಜ್ಜಯ್ಯನವ್ರು ಹೇಳಬೇಕು. ನೋಡಿ, ದಿಲ್ಲಿಗೆ ಹೋಗುವಾಗ ಏನಂದ್ರೆ ಅವರು, ನನ್ನ ಸಿದ್ದರಾಮಯ್ಯನವರ ಮಾತುಕತೆ ಬರೀ ನಮ್ಮಿಬ್ಬರ ಮಧ್ಯೆ ಕದ್ದು ಮುಚ್ಚಿಯಾಗಿದ್ದಲ್ಲ ಅಂದರು. ಅದರ ಅರ್ಥ ಮಾತುಕತೆ ಆಗಿದೆ ಅನ್ನುವುದನ್ನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದಾರೆ ಅವರು. ಒಂದು ಒಪ್ಪಂದ ಆಗಿದೆ ಅನ್ನೋದನ್ನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದಾರೆ. ಆ ಒಪ್ಪಂದ ಆಗೋವಾಗ ಹೈಕಮಾಂಡ್ನ ಹಿರಿಯರೆಲ್ಲರೂ ಎದುರಿಗೆ ಇದ್ದರು ಅನ್ನುವ ಸಂದೇಶ ಕೊಟ್ಟು ಹೋದರು. ದಿಲ್ಲಿಗೆ ಹೋದ ಮೇಲೆ ರಾಜಕೀಯ ಚರ್ಚೆ ಆಯಿತಾ, ಏನೇನಾಯಿತು ಅಂತ ಕೇಳಿದ್ರೆ, ಏನು ದಿಲ್ಲಿಗೆ ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನ ನಾನು ಅಂತಂದ್ರು. ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನ ದಿಲ್ಲಿಗೆ ಅಂತ. ಇವತ್ತು ಭರವಸೆ ಇದೆ ನನಗೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂದರು. ಕೇಳಿಸ್ಕೊಳ್ಳಿ. ಏನು ವರದಿನೂ ತಾನು ತಗೊಂಡಿಲ್ಲ, ನಾನು ತಿಳ್ಕೊಳಕ್ ಪ್ರಯತ್ನನೂ ಪಟ್ಟಿಲ್ಲ. ನಾನು ಈಗ ನೀವು ಹೇಳಿದ ಮೇಲೆ ನಾನು ವಿಚಾರಿಸ್ತೀನಿ ಏನಂತ. ಸ್ಟಡಿ ಟೂರ್ ಏನಾದ್ರು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆಯಾ ಸರ್? ನನಗೆ ಅನುಭವ ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಅವ್ರೇನು ನಂತರ ಮಾತಾಡಿಲ್ಲ, ಇಲ್ಲಿಯವರು ಹೋಗೋರು ಮಾತಾಡಿಲ್ಲ, ಕಳಿಸ್ತಾ ಇರೋರು ನಂತರ ಮಾತಾಡಿಲ್ಲ. ನೋಡಪ್ಪ, ನಾನು ಯಾವತ್ತೂ ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದ್ದೇ ಇರ್ತದೆ, ನಿಮಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಶೀಘ್ರದಲ್ಲೇ ಅಂತ ಮಾತಾಡೋಣ. ನನಗೇನು ಚರ್ಚೆ ಮಧ್ಯದಲ್ಲಿ, ಹೇಳಿಕೆ ಮಧ್ಯದಲ್ಲಿ ಬಂತು ನೋಡಿ ವಿದೇಶ ಪ್ರವಾಸದ ವಿಷಯ. ತಿಳ್ಕೊತೀನಿ ಅಂದರು ಅವರು. 18ನೇ ತಾರೀಕು ಸಿದ್ದರಾಮಯ್ಯ ಬಣದ ಶಾಸಕರುಗಳು, ಅದರಲ್ಲಿ 24 MLAಗಳಿದ್ದಾರೆ, 3 ಜನ MLCಗಳಿದ್ದಾರೆ, ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಒಂದಿನ 2 ದಿನ 1 ವಾರ ಅಷ್ಟಲ್ಲ, 15 ದಿನಗಳ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅವರು. 18ನೇ ತಾರೀಕು, ಫೆಬ್ರವರಿ 18ಕ್ಕೆ ಹೋದವರು ವಾಪಸ್ ಬರೋದು ಮಾರ್ಚ್ 3ನೇ ತಾರೀಕು. ಇಂಥವುಗಳನ್ನು ಡಿ ಕೆ ಶಿವಕುಮಾರ್ ಅವರು ಸಹಿಸಿಕೊಳ್ಳೋದಿಲ್ಲ. ಈ ಹಿಂದೆ ನೋಡಿ, ಈಗ ಹೇಳ್ತಾ ಇರೋದು ನ್ಯೂಜಿಲೆಂಡು ಆಸ್ಟ್ರೇಲಿಯಾ ಪ್ರವಾಸ ನಮ್ಮ ಸ್ವಂತ ದುಡ್ಡಿನಲ್ಲಿ ನಾವು ಹೋಗ್ತಾ ಇದ್ದೀವಿ ರೀ, ನಿಮ್ದೇನು ಸಮಸ್ಯೆ ಅಂತ ಕೇಳ್ತಿದ್ದಾರೆ ಶಾಸಕರು. ಹಿಂದೆ ದುಬೈಗೂ ಸ್ವಂತ ದುಡ್ಡಿನಲ್ಲೇ ಹೋಗ್ತಾ ಇದ್ದದ್ದು. ಸತೀಶ್ ಜಾರಕಿಹೊಳಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಸರ್ಕಾರದ ದುಡ್ಡಲ್ಲ ಅದು, ಯಾರ್ದೋ ಅವ್ರ ಸ್ವಂತದ ದುಡ್ಡು. ಹೈಕಮಾಂಡ್ ಹೇಳ್ತೆ ಹೋಗಬೇಡಿ ಹಿಂಗೆಲ್ಲ ಅಂತ.
ಮೈಸೂರು ದಸರಾ ಟೈಮ್ನಲ್ಲಿ ಎಲ್ಲ ಶಾಸಕರನ್ನು ಒಟ್ಟಾಗಿ ಅಲ್ಲಿ ಕರ್ಕೊಂಡು ಹೋಗೋದು ಅಂತಿತ್ತು. ಬಟ್ ಸಿದ್ದರಾಮಯ್ಯ ಬಣದ ಶಾಸಕರು ಕೊಕ್ಕೆ ಬಿತ್ತು. ಡಾಕ್ಟರ್ ಪರಮೇಶ್ವರ್ ದಲಿತ ಶಾಸಕರು ಸಚಿವರುಗಳಿಗೆ ಒಂದು ಡಿನ್ನರ್ ಅರೇಂಜ್ ಮಾಡಿದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಹೇಳಿದ್ರು ಮಾಡಬೇಡಿ ಇದನ್ನು ಅಂತ. ಈಗ ವಿದೇಶ ಪ್ರವಾಸ. ಈ ಸಲ ಸಿದ್ದರಾಮಯ್ಯ ಬಣದ ಶಾಸಕರು ನಿರ್ಧಾರ ಮಾಡ್ದಂಗಿದೆ. ಅದು ಯಾರು ತಡಿತಾರೋ ನೋಡೇ ಬಿಡೋಣ ಅಂತ. ಯಾರು ಹೇಳಿಕೆಗಳು ಅಷ್ಟು ಸ್ಟ್ರಾಂಗ್ ಬರ್ತಾ ಇದ್ದಾವೆ ನೋಡಿ. ನೀವು ನಮ್ಮ ದುಡ್ಡಿನಲ್ಲಿ ನಾವು ಹೋಗ್ತಾ ಇದ್ರೆ ಹೈಕಮಾಂಡ್ ಯಾಕೆ ಮಧ್ಯೆ ಬರಬೇಕು ಅಂತ ಮಾತಾಡಲಿಲ್ವಾ ನಿನ್ನೆ ಒಬ್ಬರು ಶಾಸಕರು? ನಮ್ಮ ದುಡ್ಡಿನಲ್ಲಿ ನಾವು ಹೋಗ್ತಾ ಇದ್ದೀವಿ, ಇದಕ್ಕೆ ಯಾಕೇನು ಏನು ನಮಗೆ ಬೇಕಾದಾಗ ವಿದೇಶ ಪ್ರವಾಸ ಮಾಡೋ ಸ್ವಾತಂತ್ರ್ಯ ಈ ದೇಶದಲ್ಲಿ ಇಲ್ವಾ ಅಂತ ಕೇಳಿದ್ರು ಅವರು. ಅಲ್ಲಿಗೆ ಇದನ್ನು ನಿಲ್ಲಿಸೋ ಪ್ರಯತ್ನ ಮಾಡಬೇಡಿ ಅನ್ನುವ ಸಂದೇಶ. ಆಯ್ತಪ್ಪ, ಅವರು ಹೋಗೇ ಬಿಡ್ತಾರೆ. ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ಹೋಟೆಲ್ಗಳ ಬುಕ್ ಆಗಿದ್ದಾವೆ, ಅಲ್ಲಿ ಲಿಸ್ಟೇ ಇದೆ ನಮ್ಮ ಹತ್ರ ಯಾವ ಹೋಟೆಲ್ನಲ್ಲಿ ಸ್ಟೇ ಮಾಡ್ತಾರೆ ಅಂತ ಎಲ್ಲ ಆಗಿದೆ. ಹಾಗಂತೇನು ಕೊನೆಯ ಕ್ಷಣದಲ್ಲಿ ಏನು ರದ್ದಾಗಬಾರ್ದು ಅಂತಲ್ಲ, ಬಟ್ 99.9% ಈ ಫಾರಿನ್ ಟೂರ್ ಆಗುತ್ತೆ. ಹಂಗೂ ಒಂದು ವೇಳೆ ಆದರೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರುಗಳು ರೆಸಾರ್ಟಿಗೆ ಹೋಗಿ ಕೂತ್ಕೋತಾರೆ ಅಂತ ಒಂದು ಚರ್ಚೆ. ಪಾಸಿಬಿಲಿಟಿ ಇದೆಯಾ? ರೆಸಾರ್ಟಿಗೆ ಹೋಗಿ ಕೂತ್ಕೊಳ್ಳೋದು ಅಂದರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿವಸ ಪಕ್ಷ ಹಾಕಿದ ಗೆರೆಯನ್ನು ದಾಟದೇ ಇರುವಂಥವರು, ಅವರ ಟ್ರಂಪ್ ಕಾರ್ಡೇ ಪಕ್ಷ ನಿಷ್ಠೆ. ರೆಸಾರ್ಟ್ಗೆ ಶಾಸಕರುಗಳನ್ನು ಕಳಿಸಿದ್ರೆ ಅದು ಬಾವುಟ ಹಾರಿಸ್ದಂಗಲ್ವಾ ಅರ್ಥ? ಅದನ್ನು ನೋಡಿದಾಗ ನಿಜವಾಗ್ಲೂ ಇದಾಗತ್ತಾ ಅನ್ನೋ ಪ್ರಶ್ನೆ ಒಂದು ಬರುತ್ತೆ. ಆದರೆ ನಮ್ಮ BJP ಶಾಸಕರಿಗೆ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಅಭಯ್ ಪಾಟೀಲ್ ಅವರಿಗೆ ಬಂದಿರುವ ಮಾಹಿತಿಯ ಪ್ರಕಾರ ಗೋವಾದಲ್ಲಿ 40 ರೂಮ್ ಬುಕ್ ಆಗಿದ್ದಾವಂತ ಒಂದು ರೆಸಾರ್ಟ್ನಲ್ಲಿ. ಯಾರು ಹೋಗ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ, ಬಟ್ 40 ರೂಮ್ ಬುಕ್ ಆಗಿದ್ದಾವೆ ಅಂತಾರೆ ಅವರು. ಗೊತ್ತಿಲ್ಲಪ್ಪ, ಪಕ್ಕದ ಗೋವಾಗೂ ಬೆಳಗಾವಿಗೂ ಹತ್ತಿರ ಇನ್ಫಾರ್ಮೇಷನ್ ತೆಗೆದಿರ್ಬೋದು ಅಭಯ್ ಪಾಟೀಲ್ ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. ಇನ್ನೂ ಕೆಲವು ಜನ ಶಾಸಕರು ಹೋಗ್ತಾ ಇದ್ದಾರೆ. ಈಗ ನನಗೆ ಮಾಹಿತಿ ಇದ್ದಿದ್ದ ಪ್ರಕಾರ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿಯ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು 40 ರೂಮ್ಗಳು ಬುಕ್ ಮಾಡಿದ್ದಾರೆ. ಇನ್ನು ಗೋವಾಕ್ಕೆ ಮತ್ತೆರಡು ಜನ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಹೀಗಾಗಿ ಈ ರಿಸಾರ್ಟ್ ರಾಜಕಾರಣ ಪ್ರಾರಂಭ ಆಯ್ತಿನ್ನು. ಹೀಗಾಗಿ ಇನ್ನು ವಿಧಾನಸೌಧ ಆಡಳಿತ ವಿಧಾನಸೌಧದಿಂದ ನಡೆಯೋದಿಲ್ಲ, ಒಂದು ಗೋವಾದಿಂದ ನಡಿಬೋದು, ಒಂದು ವಿದೇಶದಿಂದ ನಡಿಬೋದು. ಇನ್ನೇನಿದ್ರೂ ವಿದೇಶಕ್ಕನ್ನು ನಾವೆಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಹಿತಿ ಕೊಟ್ಟು ಅಲ್ಲಿಂದನೇ ಎಲ್ಲ ಮಾಹಿತಿ ತೊಗೊಂಡು ಅಲ್ಲಿಂದ ಆಡಳಿತ ನಡೆಯುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಂದದೆ. ನೋಡಿ, ಮೊನ್ನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಕಡೆ ಕಳಿಸಿರೋದು, 100% ಸಿದ್ದರಾಮಯ್ಯನವ್ರ ಕಡೆನೇ ಕಳಿಸಿರೋದು. ಅದಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ನಾನೇನು ಡೆಲ್ಲಿ ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅಂದಮೇಲೆ ಅರ್ಥ ಆಯ್ತಲ್ಲ. ಗನ್ ಹಿಡ್ಕೊಂಡೇ ಬಂದಿದ್ದಾರೆ, ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ಬರು ಬೀದಿಗಿಳಿದಿದ್ದಾರೆ. ನೋಡೋಣ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ, ಕಾಯೋಣ. ಮುಂದಿನ ಸುದ್ದಿಗೆ ಹೋಗೋಣ. ಇವತ್ತು ಮುಖ್ಯಮಂತ್ರಿಗಳ ಲೆಟರ್ ಹೆಡ್ನಲ್ಲಿ ಮುಖ್ಯಮಂತ್ರಿಗಳ ಸಹಿಯೊಂದಿಗೆ ಇದ್ದಂಥ ಒಂದು ಪತ್ರ ಬಹಳ ಚರ್ಚೆಗೆ ಗ್ರಾಸಾಯಿತು. ಈಗ ಆರೋಗ್ಯ ಇಲಾಖೆ ಅಂತ ಒಂದಿದೆ, ಅದರಲ್ಲಿ ಡಾಕ್ಟರ್ಗಳಿದ್ದಾರೆ. ಈ ಒಟ್ಟಾರೆ ಆರೋಗ್ಯ ಇಲಾಖೆಯ ಜವಾಬ್ದಾರಿನೇ ರಾಜ್ಯದ ಜನರ ಆರೋಗ್ಯ ಕಾಪಾಡ್ಕೊಳ್ಳೋದು. ಇನ್ನೊಂದು ಅಬಕಾರಿ ಇಲಾಖೆ ಅಂತಿದೆ, ಅಲ್ಲೊಂದಷ್ಟು ಜನ ಅಧಿಕಾರಿಗಳಿರ್ತಾರೆ, ಸಿಬ್ಬಂದಿ ಇರ್ತಾರೆ. ಅಬಕಾರಿ ಇಲಾಖೆಯ ಕೆಲಸ ಏನು? ನನಗೆ ಹೇಳೋದಕ್ಕೆ ನಿಮಗೆ ಕೇಳೋದಕ್ಕೆ ಒಂದು ಸ್ವಲ್ಪ ಆಡ್ ಅನಿಸಿದ್ರು ಹೇಳ್ತೀನಿ ನಾನು. ರಾಜ್ಯದ ಜನ ಹೆಚ್ಚು ಕುಡಿಯುವಂತೆ ಮಾಡುವುದು, ಆ ಮೂಲಕ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗುವಂತೆ ಮಾಡುವುದು ಅಬಕಾರಿ ಇಲಾಖೆ ಕೆಲಸ. ತದ್ವಿರುದ್ಧ ಒಂದಕ್ಕೊಂದು. ಆದರೆ ಆರೋಗ್ಯ ಇಲಾಖೆಯ ವೈದ್ಯರೊಬ್ಬರನ್ನ ಅಬಕಾರಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಲೆಟರ್ ಕೊಟ್ಟಿದ್ದಾರೆ. ಲೆಟರ್ ಇಲ್ಲಿದೆ ನೋಡಿ ಅಂತ ಹರಿದಾಡೋದಕ್ಕೆ ಶುರುವಾಗ್ಬಿಡ್ತು. ಲೆಟರ್ ಇಲ್ಲಿದೆ ನೋಡಿ ಅಂತ. ಆ ಲೆಟರು BJP ಅವ್ರ ಕೈಗೆ ಸಿಕ್ಕರೆ ಕೇಳ್ತೀರಾ? ಶಾಸಕ ಸುನೀಲ್ ಕುಮಾರ್ ಅವರು ಟ್ವೀಟು ಮಾಡಿಬಿಟ್ರು ಅದನ್ನು. ಏನು ಪರಿಸ್ಥಿತಿ ಬಂತ್ರಿ ಈ ರಾಜ್ಯಕ್ಕೆ ಅಂತ. ಅಲ್ಲಿದೆ ನೋಡಿ ಲೆಟರು. ಡಾಕ್ಟರ್ K. ಮೋಹನ್, ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಕಲ್ಯಾಣಾಧಿಕಾರಿ ಅಂತವರು. ಅವರನ್ನು ಮೈಸೂರು ಗ್ರಾಮಾಂತರ ಜಿಲ್ಲೆಯ ಅಬಕಾರಿ DC ಯನ್ನಾಗಿ ವರ್ಗಾಯಿಸಲಾಗಿದೆ ಅಂತ. ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯನವ್ರ ಸೈನ್. ಯಾರಿಗಾದರೂ ಚರ್ಚೆ ಮಾಡಬೇಕು ಅನಿಸುತ್ತೆ ಇಂಥದ್ದೊಂದು ಲೆಟರ್ ಇದ್ದರೆ. ಒಬ್ಬ ಡಾಕ್ಟರ್ ಕರ್ಕೊಂಡೋಗಿ ನೀವು ಅಬಕಾರಿ ಇಲಾಖೆಗೆ ಹಾಕ್ತಿದ್ದೀರಾ ಅಂತ. ಡಾಕ್ಟರ್ ಮೋಹನ್. ಅದರ ಜೊತೆಗೆ ಇವರು ಚಲುವರಾಯಸ್ವಾಮಿ, ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಹತ್ತಿರದ ಸಂಬಂಧಿಯಂತೆ. ಚಲುವರಾಯಸ್ವಾಮಿ ಅವರು ಒತ್ತಡ ಹಾಕಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಇನ್ನೊಂದು ಚರ್ಚೆ ಪ್ಯಾರಲಲ್ ಆಗಿ ಶುರುವಾಯಿತು. ಆಮೇಲೆ ಇದಕ್ಕೊಂದು ಆ್ಯಂಟಿ ಕ್ಲೈಮ್ಯಾಕ್ಸ್ ಇದೆ, ಅದಕ್ಕೂ ಬರ್ತೀನಿ ನಾನು.
ಏನೇನಾಯಿತು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸುನಿಲ್ ಕುಮಾರ್ ಅವರ ಟ್ವೀಟ್ ಏನು ಗೊತ್ತಾ? ಆರೋಗ್ಯ ಅಧಿಕಾರಿ ಅಬಕಾರಿ ಇಲಾಖೆಗೆ ನೇಮಿಸ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಯಾವ ದಿಕ್ಕಿನ ಕಡೆಗೆ ಹೋಗಿದೆ, ಕರ್ನಾಟಕದಲ್ಲಿ ಸರ್ಕಾರ ಅಧೋಗತಿಗೆ ಹೋಗಿದೆ, ಇತ್ಯಾದಿ ಇತ್ಯಾದಿ. ಅದಕ್ಕೆ ದಿನೇಶ್ ಗುಂಡೂರಾವ್ ಅವ್ರದ್ದು ಕ್ಲಾರಿಫಿಕೇಶನ್, ಯಾಕಂದರೆ ಇವ್ರ ಡಿಪಾರ್ಟ್ಮೆಂಟ್ನವರಲ್ಲ, ಅದೇ ಡಾಕ್ಟ್ರು. ಹಂಗಾಗೋದಕ್ಕೆ ಸಾಧ್ಯ ಇಲ್ಲವಲ್ಲ, ಹಿಂಗಾಯಿತು ಅಂತ ದಿನೇಶ್ ಗುಂಡೂರಾವ್ ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. ಆರೋಗ್ಯ ಇಲಾಖೆಯ ಒಬ್ಬರು DHO ಅವರನ್ನು ಅಬ್ಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಶಿಫಾರಸಿನ ಪತ್ರವನ್ನು ಕೊಟ್ಟಿರುವಂಥದ್ದು ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಕೊಲೆಗೆಟ್ಟಿದೆ ಅಂತ ಹೇಳಲಿಕ್ಕೆ ಇದೊಂದು ಜೀವಂತವಾದಂಥ ಉದಾಹರಣೆ. ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲೇ ಇರಬೇಕು ಅನ್ನುವಂಥ ನಿಯಮಾವಳಿಗಳನ್ನು ಮೀರಿ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನು ಅಬ್ಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನು ಕೊಟ್ಟಿರುವಂಥದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಎಲ್ಲ ಇಲಾಖೆಗಳಲ್ಲಿ ಡಾಕ್ಟರ್ಗಳಿಲ್ಲ ಅನ್ನುವಂಥ ಆರೋಪಗಳು ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬಂದಿದೆ. ನಿನ್ನೆ ಔಷಧಿಗಳಿಲ್ಲ ಅಂತೇಳಿ ಆರೋಪಗಳು ಬಂದಿರುವಂಥ ಸಂದರ್ಭದಲ್ಲಿ ಒಬ್ಬ DHOವನ್ನು ಅಬ್ಕಾರಿ ಇಲಾಖೆಗೆ ವರ್ಗಾವಣೆ ಮಾಡುವಂಥದ್ದು ಎಷ್ಟು ಸಮಂಜಸ? ವರ್ಗಾವಣೆ ಏನಾಗಿಲ್ಲ ಆಯಿತಾ. ಒಂದು ಅದು ಪತ್ರ ಅಂತ ಅದೇನೋ ಹೇಳ್ತಾ ಇದ್ದಾರೆ, ಪತ್ರ ಅಧಿಕೃತ ಇದೆಯೋ ನನಗೆ ಗೊತ್ತಿಲ್ಲ ಆಯಿತಾ. ಇನ್ನೊಂದು ಏನಂತೇಳಿ ನಮ್ಮ ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಹೋಗೋದಕ್ಕೆ ಅವಕಾಶವೂ ಕೂಡ ಇಲ್ಲ. ವೈದ್ಯರನ್ನು ನಾವು ನಮ್ಮಲ್ಲಿ ಬೇರೆ ಇಲಾಖೆಗೆ ಹೋಗಿರ್ತಕ್ಕಂಥದ್ದೆಲ್ಲ ನಾವು ವಾಪಸ್ ತೊಗೊಂಡಿದ್ದೀವಿ. ಡೆಪ್ಯುಟೇಷನ್ ಮೇಲೆ ಹೋಗಿರೋನೆಲ್ಲ ವಾಪಸ್ ತೊಗೊಂಡಿದ್ದೀವಿ. ನೋಡಿ, ನಾನು ಅದು ಅಧಿಕೃತ ಇದೆಯೋ ಅಲ್ವೋ ಗೊತ್ತಿಲ್ಲ ನನಗೆ, ಯಾಕೆಂದರೆ ಅದ್ರಲ್ಲಿ ನಂಬರ್ ಇಲ್ಲ, ಆ ಪತ್ರದ ಮೇಲೆ ಡೇಟ್ ಇಲ್ಲ. ಅದಕ್ಕೋಸ್ಕರ ಅದೇನು ಅಂತ ನನಗೆ ಪೂರ್ತಿ ಮಾಹಿತಿ ಇಲ್ಲ. ನನ್ನ ಗಮನಕ್ಕಂತೂ ನಮ್ಮ ಇಲಾಖೆಗೆ ಗಮನಕ್ಕಂತೂ ಬಂದಿಲ್ಲ. ಅದು ಇದು ಆಶ್ಚರ್ಯ ಪಡಬೇಕಾಗಿಲ್ಲ. ಹಿಂದೆ ಒಬ್ಬ ರಾಜ ಇದ್ದ ತುಘಲಕ್ ಅಂಥೇಳಿ, ಅವ್ರ ಪ್ರತಿರೂಪ ಇವತ್ತು ನಮ್ಮ ಸಿದ್ದರಾಮಯ್ಯನವರು. ಆರೋಗ್ಯ ಇಲಾಖೆದವ್ರು ಅಬಕಾರಿ ಇಲಾಖೆಗೆ ವರ್ಗಾಯಿಸೋದು ಅಂತಂದ್ರೆ ಅಲ್ಲೇನು ಪೇಷಂಟ್ಗಳು ಅದಾರ. ಅಬಕಾರಿ ಇಲಾಖೆಗೆ ವರ್ಗಾಯಿಸೋದಂದ್ರೆ ಏನು ಸಂಬಂಧಪಟ್ಟಂದು ಏನಾದರೂ ಸಂಬಂಧ ಬೇಕಲ್ಲ. ಇಮಾಮ್ ಸಾಬ್ಗೆ ಹುಳಿ ಇದ್ದಾಗ ಆಯ್ತು ಸಮಸ್ಯೆ. ಒಬ್ಬ ಇಷ್ಟೆಲ್ಲ ಚರ್ಚೆ ಆದ ನಂತರ ಈಗ ಸಿದ್ದರಾಮಯ್ಯನವರ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಒಂದು ಪೋಸ್ಟ್ ಆಗಿದೆ. ಯಾರೋ ಕೆಲವು ಕಿಡಿಗೇಡಿಗಳು ನನ್ನ ಕಚೇರಿಯ ನಕಲಿ ಟಿಪ್ಪಣಿಯೊಂದನ್ನು ಸೃಷ್ಟಿಸಿ ಮಂಡ್ಯ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾದ ಡಾಕ್ಟರ್ ಕೆ ಮೋಹನ್ ಇವರನ್ನು ಮೈಸೂರು ಗ್ರಾಮಾಂತರದ ಅಬಕಾರಿ ಉಪಾಯುಕ್ತರನ್ನಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಅಪಪ್ರಚಾರದಲ್ಲಿ ತೊಡಗಿರುವುದು ಖಂಡನೀಯ ಮತ್ತು ಅತ್ಯಂತ ಗಂಭೀರ ಸ್ವರೂಪದ ಅಪರಾಧವಾಗಿದೆ. ಈ ಬಗ್ಗೆ ನನ್ನ ಸಚಿವಾಲಯದ ಅಧಿಕಾರಿಗಳು ದೂರು ದಾಖಲಿಸಿದ್ದು, ಪೊಲೀಸ್ ಇಲಾಖೆ ಇದರ ಹಿಂದಿರುವ ದುಷ್ಟರನ್ನು ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಿದೆ. ಇಂಥ ನಕಲಿ ಸುದ್ದಿಗಳನ್ನು ನಂಬಿ ಶೇರ್ ಮಾಡುವ ಮುನ್ನ ಜಾಲತಾಣ ಬಳಕೆದಾರರು ಎಚ್ಚರಿಕೆ ವಹಿಸಬೇಕು. ಈಗಿನ ಫೋಟೋಶಾಪ್ AI ಯುಗದಲ್ಲಿ ವಾಟ್ಸಾಪ್ ಮಾಹಿತಿಗಳ ಸತ್ಯಾಸತ್ಯತೆಯನ್ನು ಪರಾಮರ್ಶಿಸದೆ ಇತರರ ಜೊತೆ ಹಂಚಿಕೊಳ್ಳುವುದು ಕೂಡ ಅಪರಾಧವೇ ಆಗಿದೆ. ಸಕಾರಾತ್ಮಕ ಟೀಕೆಗೆ ನಾವು ಮುಕ್ತರಾಗಿದ್ದೇವೆ, ಸುಳ್ಳು ಸುದ್ದಿಗಳ ಅಪಪ್ರಚಾರವನ್ನು ಸಹಿಸುವುದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಅಂದರೆ ಆ ಲೆಟರ್ ಫೇಕು ಮತ್ತು ಕ್ರಿಯೇಟೆಡ್ ಅಂತ ಟ್ವೀಟ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಕೂಡ ಆಗಿದೆ. ಯಾರು ಮಾಡಿದ್ದು ಅನ್ನೋದನ್ನು ಪೊಲೀಸರು ಕಂಡುಹಿಡಿಯಬೇಕಾಗಿದೆ. ಪ್ರಧಾನಮಂತ್ರಿಗಳ ಕಚೇರಿ ಶಿಫ್ಟ್ ಆಯಿತು. ಒನ್ ಲೈನ್ ಸುದ್ದಿ ಅಷ್ಟೇ, ಪ್ರಧಾನಮಂತ್ರಿಗಳ ಕಚೇರಿ ಶಿಫ್ಟ್ ಆಯಿತು. ಬಟ್ ಇದು ಸುದ್ದಿ ಅಷ್ಟೇ ಅಲ್ಲ. ಇದು ಬ್ರಿಟಿಷರು 126 ವರ್ಷಗಳ ಹಿಂದೆ ಕಟ್ಟಿದ ಕಟ್ಟಡದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಇದುವರೆಗೂ ನಮ್ಮನ್ನು ಆಳಿದ ಅಷ್ಟು ಪ್ರಧಾನಿಗಳು ಕೆಲಸ ಮಾಡ್ತಾ ಇದ್ದರು. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 11 ವರ್ಷಗಳ ನಂತರ ಆ ಕಚೇರಿಯನ್ನು ಬದಲಾಯಿಸಿದರು. ಬದಲಾಯಿಸೋ ನಿರ್ಧಾರ ಮೊದಲೇ ಆಗಿತ್ತು. ಸೆಂಟ್ರಲ್ ವಿಸ್ತಾ ಅಂತ ಕಟ್ಟಿಸ್ತಾ ಇದ್ರಲ್ಲ, ಅದರ ಭಾಗವಾಗಿ ಹೊಸ ಪ್ರಧಾನಮಂತ್ರಿಗಳ ಕಚೇರಿಯನ್ನು ಕಟ್ಟಿಸಲಾಗ್ತಾ ಇತ್ತು. ಇದಕ್ಕೆ ಸೇವಾ ತೀರ್ಥ ಅಂತ ಹೆಸರಿಟ್ಟಿದ್ದಾರೆ. ಸೌತ್ ಬ್ಲಾಕ್ ಮುಂಚೆ ಇದ್ದದ್ದು, ಅದು ಇನ್ನು ಮುಂದೆ ಹೊಸ ಆಫೀಸು ಸೇವಾ ತೀರ್ಥ ಅಂತ ಹೆಸರು. ಅಂದರೆ ಹೊಸ ಭಾರತದ ಅವಶ್ಯಕತೆಗಳಿಗೆ ತಕ್ಕಂತೆ ಹೊಸ ಕಚೇರಿಯನ್ನು ಕಟ್ಟಲಾಗಿದೆ. ಹೊಸ ಭಾರತದ ಅವಶ್ಯಕತೆಗಳಿಗೆ ತಕ್ಕಂತೆ ಹೊಸ ಕಚೇರಿ ಅಷ್ಟೇನಾ? ಅಲ್ಲ. ಒಂದು ಕಾಲೋನಿಯಲ್ ಹ್ಯಾಂಗ್ ಓವರ್ ಅಂತ ಕರಿತೀವಿ. ಕಾಲೋನಿಯಲ್ ಹ್ಯಾಂಗ್ ಓವರ್ ಅಂದರೆ ವಸಾಹತುಶಾಹಿ ಭಾರವನ್ನು ನಮ್ಮ ಮೇಲೆ ನಾವು ಹೊತ್ಕೊಂಡು ಸಾಕ್ತಾ ಇರುವಂಥ ದೇಶ ಇದು. ಅದನ್ನು ಈ ಮಾತು ಹೇಳುವಾಗ ನಮ್ಮ ಬಗ್ಗೆನೂ ಬೇಜಾರಾಗುತ್ತೆ. ನಮ್ಮಂದ್ರೆ ಪತ್ರಕರ್ತರ ಬಗ್ಗೆನೂ ಬೇಜಾರಾಗುತ್ತೆ. ಯಾಕೆ ನ್ಯೂಸ್ ಓದುವಾಗೆಲ್ಲ ಕೋಟ್ ಹಾಕ್ಕೊಂಡೇ ಕೂತ್ಕೋಬೇಕು ಅಂತ. ಕೋಟ್ ಹಾಕ್ಕೊಂಡು ಹಿಂಗೆ ಯಾಕೆ ಕೂತ್ಕೋಬೇಕು, ಟೈ ಕಟ್ಕೊಂಡು ಯಾಕೆ ಓಡಾಡಬೇಕು? ಬಿಡಿ, ಅದು ನಡ್ಕೊಂಡು ಬರ್ತಾ ಇದೆ. ಯಾವತ್ತೋ ಒಂದು ದಿವಸ ಬದಲಾಗತ್ತೆ, ಎಲ್ಲವೂ ಬದಲಾಗತ್ತೆ. ಈ
ಕೊಲೋನಿಯಲ್ ಹ್ಯಾಂಗ್ ಓವರ್ನಿಂದ ಹೊರಗೆ ಬರಬೇಕು ಅನ್ನುವಂಥ ಪ್ರಯತ್ನ ಹಿಂದಿನಿಂದನೂ ನಡೀತಾ ಇದೆ. ಈ ಸರ್ಕಾರದ ಒಂದು ವಿಶೇಷ ಪ್ರಯತ್ನ ಇದೆ. ಅನೇಕ ರಸ್ತೆಗಳ ಹೆಸರು ಬದಲಾಯಿಸಿದ್ದು, ಜಾಗಗಳ ಹೆಸರು ಬದಲಾಯಿಸಿದ್ದು, ಸೆಂಟ್ರಲ್ ವಿಸ್ತಾ ಕಟ್ಟಿದ್ದು ಇವೆಲ್ಲವೂ ಕೂಡ ಆ ಬ್ರಿಟಿಷ್ ವಸಾಹತುಶಾಹಿ ಪಳಿಯುಳಿಕೆಯಿಂದ ದೇಶವನ್ನು ಹೊರಗೆ ತರುವ ಭಾಗ. ಮತ್ತಿನ್ನು ಈಗಾಗಲೇ ಇದ್ದಂಥ ಪ್ರಧಾನಮಂತ್ರಿ ಕಚೇರಿನ ಏನು ಮಾಡ್ತಾರೆ, ಅದೊಂದು ಮ್ಯೂಸಿಯಂ ಆಗುತ್ತೆ. ಈಗ ಹಳೆ ಪಾರ್ಲಿಮೆಂಟ್ ಭವನ ಕೂಡ ಮ್ಯೂಸಿಯಂ ಇನ್ನು ಮುಂದೆ. ಅದೇ ರೀತಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಆಫೀಸು ಕೂಡ ಮ್ಯೂಸಿಯಂ ಆಗುತ್ತೆ. ಸೇವಾ ತೀರ್ಥದ ಆ ಒಟ್ಟಾರೆ ಸಂಕೀರ್ಣವನ್ನು, ಕಾಂಪ್ಲೆಕ್ಸನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು. ಅದರ ಗೋಡೆ ಮೇಲೆ ದೇವನಾಗರಿ ಲಿಪಿಯಲ್ಲಿ, ಅಂದರೆ ನೀವು ಹಿಂದಿ ಅಂತೀವಲ್ಲ, ದೇವನಾಗರಿ ಲಿಪಿಯಲ್ಲಿ ನಾಗರಿಕ ದೇವೋಭವ ಅಂತ ಬರೆಯಲಾಗಿದೆ. ನಾಗರಿಕ ದೇವೋಭವ ನೋಡಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಇವೆಲ್ಲವೂ ಹೇಳ್ತೀವಿ. ಅತಿಥಿ ದೇವೋಭವ ಅಂತೀವಿ. ತಾಯಿ ದೇವರು, ತಂದೆ ದೇವರು, ಗುರುದೇವರು, ಅತಿಥಿ ದೇವರು. ಈಗ ಇದರ ಮೇಲಿರೋದು ನಾಗರಿಕನೇ ದೇವರು. ಸೆಂಟ್ರಲ್ ವಿಸ್ತಾ ಅಂತೇನು ಕಟ್ತಾ ಇದ್ರಲ್ಲ, ಆ ಯೋಜನೆಯ ಭಾಗವಾಗಿ ಹೊಸ ಪ್ರಧಾನಮಂತ್ರಿ ಕಚೇರಿ ನಿರ್ಮಾಣ ಆಗಿರೋದು. 1189 ಕೋಟಿ ರೂಪಾಯಿ ಟೋಟಲ್ ಖರ್ಚಾಗಿದೆ ಇದಕ್ಕೆ. ಸ್ವಾತಂತ್ರ್ಯ ನಂತರ ಫಾರ್ ದ ಫಸ್ಟ್ ಟೈಮ್ ಒಂದು ಹೊಸ ಪ್ರಧಾನಮಂತ್ರಿ ಕಚೇರಿಯಿಂದ ಪ್ರಧಾನಮಂತ್ರಿಗಳು ಕೆಲಸ ಮಾಡ್ತಾರೆ. ಇವತ್ತು ಆಲ್ರೆಡಿ ಕೆಲಸ ಶುರು ಮಾಡೋದು. ಸೌತ್ ಬ್ಲಾಕ್ ಬ್ರಿಟಿಷರ್ ಕಟ್ಟಿ ಹೋಗಿದ್ದು, ಅಲ್ಲಿಂದ ಸೇವಾ ತೀರ್ಥಕ್ಕೆ ಪ್ರಧಾನಮಂತ್ರಿಗಳ ಕಚೇರಿ ಶಿಫ್ಟ್ ಆಯಿತು. ಹಳೆ ಬಿಲ್ಡಿಂಗಿಗೆ ಗುಡ್ ಬೈ. 126 ವರ್ಷಗಳ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಆವಾಗಿನ ವಾಸ್ತುಶಿಲ್ಪಕ್ಕೆ ತಕ್ಕಂತೆ ಕಟ್ಟಲಾದಂಥದ್ದು ಸೌತ್ ಬ್ಲಾಕ್. ಅಲ್ಲಿಂದ ಈಗಿನ ಅವಶ್ಯಕತೆ ಹೊಸ ಭಾರತಕ್ಕಾಗಿ ಹೊಸ ಪ್ರಧಾನಮಂತ್ರಿ ಕಚೇರಿ, ಹೊಸ ಸಂಸತ್ ಭವನವನ್ನು ಸೆಂಟ್ರಲ್ ವಿಸ್ತಾ ಕಟ್ಟಿದಂತೆ. ಮೊದಲ ದಿನಾನೇ ಫೈಲ್ಗಳಿಗೆ ಸಹಿ ಹಾಕೋದಕ್ಕೆ ಶುರು ಮಾಡಿದ್ರು. PM ರಾಹತ್ ಯೋಜನೆಗೆ ಪ್ರಧಾನಮಂತ್ರಿಗಳ ಅನುಮೋದನೆ ಕೊಟ್ಟರು. ಇನ್ನೂ ಅನೇಕ ಮಹತ್ವದ ಫೈಲ್ಗಳಿಗೆ ಇವತ್ತು ಸೈನ್ ಹಾಕಿದ್ದಾರೆ. ಸೇವಾ ತೀರ್ಥದ ಉದ್ಘಾಟನೆ ಇವತ್ತು. ಅದರಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಾಲಯ 1, ಕರ್ತವ್ಯ ಭವನ 1, ಕರ್ತವ್ಯ ಭವನ 2 ಅಂತ 2 ಇದ್ದಾವೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಕಚೇರಿ ಸೇರಿದಂತೆ ಪ್ರಮುಖ ಡಿಪಾರ್ಟ್ಮೆಂಟ್ಗಳು ಕೂಡ ಇದೇ ಕಾಂಪ್ಲೆಕ್ಸ್ನಿಂದ ಕೆಲಸ ಮಾಡ್ತವೆ, ಇಲ್ಲಿಂದನೇ ಕೆಲಸ ಮಾಡ್ತವೆ. ಸೇವೆಯೇ ಪರಮಧರ್ಮ ಅನ್ನುವ ತತ್ವದಡಿಯಲ್ಲಿ ನಿರ್ಮಾಣಗೊಂಡಿರುವಂಥದ್ದು ಹೊಸ ಪ್ರಧಾನಮಂತ್ರಿಗಳ ಕಚೇರಿ ಸೇವಾ ತೀರ್ಥ. ಪ್ರಜಾಕೇಂದ್ರಿತ ಆಡಳಿತ ಅನ್ನುವ ಸೂತ್ರ ಇದೆ ಇದಕ್ಕೆ. ಅದರ ಮೇಲೆ ನಾನು ಆಗಲೇ ತೋರಿಸಿದ್ನಲ್ಲ, ನಾಗರಿಕ ದೇವೋಭವ, ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದೆ. ನಾಗರಿಕ ದೇವರಿಗೆ ಸಮಾನ ಅಂತ. ಬ್ರಿಟಿಷರು ಭಾರತದ ಮೇಲೆ ಹಿಡಿತ ಸಾಧಿಸಿದಾಗ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದು ಕೋಲ್ಕತ್ತಾನ, ಈಗಿನ ಕಲ್ಕತ್ತಾ. ಅದಾದ ನಂತರ 1905ರಲ್ಲಿ ಕಲ್ಕತ್ತಾನ ವಿಭಜನೆ ಮಾಡಿದ್ರು. ವಂಗಭಂಗ ಚಳುವಳಿ ಅಂತ ಓದ್ತೀವಿ ನಾವು ಇತಿಹಾಸದಲ್ಲಿ. ಅಲ್ಲಿ ಕೂತ್ಕೊಂಡು ದೇಶವನ್ನು ಆಳೋದು ಕಷ್ಟ ಅನ್ನಿಸ್ತು. ಅವರು ಶಿಫ್ಟ್ ಮಾಡಿದ್ರು, ರಾಜಧಾನಿಯನ್ನು ದೆಹಲಿಗೆ ಶಿಫ್ಟ್ ಮಾಡಿದ್ರು. ಆ ನಂತರ ಒಂದೊಂದೇ ಆ ಬಿಲ್ಡಿಂಗ್ಗಳನ್ನು ಕಟ್ತಾ ಬಂದರು. ಈಗ ಏನು ಪ್ರಧಾನಮಂತ್ರಿಗಳ ಕಚೇರಿ ಸೌತ್ ಬ್ಲಾಕ್ ಇತ್ತಲ್ಲ, 1931ನಲ್ಲಿ ಕಟ್ಟಿದ್ದು ಅದನ್ನು, 1931ರಲ್ಲಿ ಕಟ್ಟಿದ್ರು ಅದನ್ನು. 80 ವರ್ಷ ಸ್ವಾತಂತ್ರ್ಯ ಬಂದ ನಂತರ 80 ವರ್ಷ ಅಲ್ಲಿಂದಾನೇ ಈ ದೇಶವನ್ನು ಪ್ರಧಾನಮಂತ್ರಿಗಳು ಆಳಿದ್ರು. ಈಗ ಹೊಸ ಆಫೀಸ್ ಉದ್ಘಾಟನೆಯಾಗಿದೆ. ಡಿಜಿಟಲಿ ವೆಲ್ ಇಕ್ವಿಪ್ಡ್ ಇದೆ, ಸ್ಮಾರ್ಟ್ ರೂಮ್ಸ್ ಇದ್ದಾವೆ, ಸೆಕ್ಯೂರಿಟಿ, ವಿಶೇಷವಾದ ಸೆಕ್ಯೂರಿಟಿ ಇದೆ, ಒಂದು ದೊಡ್ಡ ರಿಸೆಪ್ಷನ್ ಥರದ್ದಿದೆ. ಒಂದು ನವ ಭಾರತಕ್ಕೆ ಪ್ರಧಾನಮಂತ್ರಿಗಳ ನವ ಕಚೇರಿ ಅಂತ ಸೆಂಟ್ರಲ್ ವಿಸ್ತಾನೇ ಒಂದು ನೆಕ್ಸ್ಟ್ ಲೆವೆಲಿಗೆ ಕಟ್ಟಿದ್ದಾರೆ ಬಿಡಿ, ಅದನ್ನೇನು ಎರಡನೇ ಮಾತಿಲ್ಲ ಅದರಲ್ಲಿ. ಅದರ ಭಾಗವಾಗಿ ಕಟ್ಟಲಾಗಿರುವಂಥ ಸೇವಾ ತೀರ್ಥ ಕೂಡ ಹಾಗೆ ಇದೆ. ರಕ್ಷಣಾ ಇಲಾಖೆ ಇಲ್ಲಿಂದ ಕೆಲಸ ಮಾಡುತ್ತೆ, ಹಣಕಾಸು ಇಲಾಖೆ, ಆರೋಗ್ಯ, ಕೃಷಿ, ಈ ರೀತಿ ಪ್ರಮುಖ ಇಲಾಖೆಯ ಸಚಿವಾಲಯಗಳು ಕೂಡ ಇದರೊಳಗೆ ಇದ್ದಾವೆ. ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಚೇರಿ ಇದರೊಳಗೆ ಬರುತ್ತೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರರು ಇಲ್ಲಿ ಕೂತ್ಕೊಳ್ತಾರೆ. ಒಟ್ಟು 2,26,203 ಸ್ಕ್ವೇರ್ ಫೀಟ್ ಬರುತ್ತೆ. ಸ್ಕ್ವೇರ್ ಫೀಟ್. ಇನ್ನು ಮುಂದೆ ಸೌತ್ ಬ್ಲಾಕ್ ಮತ್ತು ನಾರ್ತ್ ಬ್ಲಾಕ್ನ ಆಫೀಸ್ಗಳು ಮ್ಯೂಸಿಯಂ ಆಗ್ತವೆ. 2024ರಲ್ಲೇ 2024 ಡಿಸೆಂಬರ್ 19ನೇ ತಾರೀಕು ಫ್ರಾನ್ಸ್ನ ಮ್ಯೂಸಿಯಂ ಅಭಿವೃದ್ಧಿ ಸಂಸ್ಥೆಯ ಜೊತೆಗೆ ಒಂದು ಒಪ್ಪಂದ ಆಗಿದೆ. ಅವನ್ನೆಲ್ಲ ಮ್ಯೂಸಿಯಂ ಮಾಡೋದಕ್ಕೆ ಆ ಕೆಲಸ ಕೂಡ ಶುರುವಾಗತ್ತೆ. ಇದು
ವಸಾಹತುಶಾಹಿ ಮನಸ್ಥಿತಿಯಿಂದ ಹೊರಗೆ ಬರುವ ಭಾಗವಾಗಿ ನಡೀತಾ ಇರುವ ಮತ್ತೊಂದು ಕೆಲಸ ಇದು. ಇಂಥವು ಭಾಳ ನಡೆದಿದ್ದಾವೆ. ವಸಾಹತುಶಾಹಿ ಮನಸ್ಥಿತಿ ಅಂದರೆ ಬ್ರಿಟಿಷರು ಈಗ ನಮ್ಮನ್ನು ಬ್ರಿಟಿಷರು ಆಳಿದರು, ಮೊಘಲರು ಆಳಿದರು, ಈ ರೀತಿಯಾಗಿ ಹೊರಗಿನಿಂದ ಬಂದಂಥ ಅನೇಕರು ಆಳಿದರು. ಬ್ರಿಟಿಷರು ಆಳಿದರು ಅನ್ನೋದಿಲ್ಲ, ಬ್ರಿಟಿಷರು ನಮ್ಮನ್ನು ಲೂಟಿ ಹೊಡ್ಕೊಂಡು ಹೋದರು. ಅವರ ಯೋಚನಾ ಲಹರಿಯನ್ನು ನಮ್ಮ ಮೇಲೆ ಹೇರಿ ಹೋದರು. ಅದನ್ನು ನಾವು ಸ್ವಾತಂತ್ರ್ಯ ಬಂದ ನಂತರ ಹೊತ್ಕೊಂಡು ಓಡಾಡ್ತಿದ್ದೀವಿ ನಾವು ಅದನ್ನು. ಇಂಗ್ಲೀಷ್ ಬರದೇ ಹೋದ, ಇಂಗ್ಲೀಷ್ ಮಾತಾಡೋದಕ್ಕೆ ಬರಲ್ಲ ಅಂದ್ರೆ ಅವನ ಬಗ್ಗೆ ಮರ್ಯಾದೆ ಇರೋದಿಲ್ಲ ನಮ್ಮಲ್ಲಿ. ಮೆಕಾಲೆ ಶಿಕ್ಷಣ ಪದ್ಧತಿ, ಪ್ರಧಾನಮಂತ್ರಿಗಳು ಅದನ್ನು ಐ ಥಿಂಕ್ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಕೆಂಪುಕೋಟೆಯಿಂದಲೂ ಮಾತಾಡಿದ್ರು ಅಂತ ಅನ್ಕೋತೀನಿ ನಾನು. ಮೆಕಾಲೆ ಶಿಕ್ಷಣ ಪದ್ಧತಿ ಇಂಥವೆಲ್ಲ ನಡ್ಕೊಂಡು ಬರ್ತಾ ಇದ್ದಾವೆ. ಇನ್ನು ಒಂದೊಂದಾಗಿ ಹೊರಗೆ ತರುವಂಥ ಪ್ರಯತ್ನ. ಹೆಸರುಗಳ ಅನೇಕ ಬದಲಾದವು. PMO ಕಾಂಪ್ಲೆಕ್ಸ್ ಅಂತ ಕರೆಯಲಾಗ್ತಾ ಇತ್ತು, ಹೊಸ ಕಚೇರಿ ಹೆಸರು ಸೇವಾತೀರ್ಥ. 7 ರೇಸ್ ಕೋರ್ಸ್ ರೋಡ್ ಇತ್ತು, ಅದನ್ನು 7 ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರು. ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಅಂತ ಇತ್ತು, ಅದನ್ನು ಕರ್ತವ್ಯ ಭವನ ಅಂತ ಮಾಡಿದ್ರು. ರಾಜಪಥ ಅಂತಿತ್ತು, ಕರ್ತವ್ಯ ಪಥ ಅಂತ ಮಾಡಿದ್ರು. ಜಾರ್ಜ್ 5ನೇಯ ಜಾರ್ಜ್, ಪಂಚಮ ಜಾರ್ಜ್ ಅಂತ ಕರಿತೀವಿ, ಬ್ರಿಟಿಷ್ ರಾಜ, ಆತನ ಭವ್ಯ ಪ್ರತಿಮೆಯೊಂದಿತ್ತು. ಅದನ್ನು ಇಂದಿರಾ ಗಾಂಧಿ ಕಾಲದಲ್ಲೇ 1968ನಲ್ಲೇ ಆ ಪ್ರತಿಮೆಯನ್ನು ತೆಗೆದುಬಿಟ್ರು. ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ ಮೇಲೂ ಬ್ರಿಟಿಷ್ ರಾಜನ ಪ್ರತಿಮೆಯಲ್ಲಿ ಯಾಕಿರಬೇಕು ಅನ್ನುವ ಪ್ರಶ್ನೆ ಕೆಲವರಿಗೆ ಬಂತು, ಪುಣ್ಯಾತ್ಮರಿಗೆ. ತೆಗೆದ್ರು ಅದನ್ನು. ಆದರೆ ಯಾವ ಮಂಟಪದಲ್ಲಿ ಆ ಪ್ರತಿಮೆ ಇತ್ತು, ಆ ಮಂಟಪ ಖಾಲಿ ಇತ್ತು. ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಭವ್ಯ ಪ್ರತಿಮೆಯೊಂದನ್ನು ನಿರ್ಮಿಸಿ ನಿಲ್ಲಿಸಲಾಯಿತು. ನಮ್ಮ ಅರುಣ್ ಯೋಗಿರಾಜ್, ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿಕೊಟ್ರು ಆ ಪ್ರತಿಮೆಯನ್ನು. ಇವೆಲ್ಲವೂ ಕೂಡ ಕೊಲೋನಿಯಲ್ ಮೈಂಡ್ಸೆಟ್ನಿಂದ ಹೊರಗೆ ಬರುವ ಪ್ರಯತ್ನದ ಭಾಗವಾಗಿ ನಡೆದಂಥವು. ಅದರ ಮುಂದುವರಿದ ಭಾಗ ಸೇವಾತೀರ್ಥ, ಹೊಸ ಕಚೇರಿ. ಪ್ರಧಾನಮಂತ್ರಿ ರಾಹತ್ ಯೋಜನೆಗೆ ಸಹಿ ಹಾಕಲಾಯಿತು. ಏನು ಪ್ರಧಾನಮಂತ್ರಿ ರಾಹತ್ ಯೋಜನೆ? ಆಕ್ಸಿಡೆಂಟ್ ಆಗಿದೆ ಅಂಥೇಳಿ ಯಾರನ್ನಾರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಬೇಕು. 1.5 ಲಕ್ಷ ರೂಪಾಯಿಯ ತನಕ ಸರ್ಕಾರ ಪೇ ಮಾಡುತ್ತೆ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ಪ್ರಧಾನಮಂತ್ರಿ ರಾಹತ್ ಯೋಜನೆ. ಲಖಪತಿ ದೀದಿ ಅಂದರೆ ಗೃಹಿಣಿಯರನ್ನು ಲಕ್ಷಾಧೀಶರನ್ನಾಗಿಸುವ ಒಂದು ಯೋಜನೆ ಈಗಾಗಲೇ ಇದೆ. ಲಖಪತಿ ದೀದಿ ಅಂದರೆ ಬೇರೆ ಬೇರೆ ಸ್ವಂತ ಉದ್ಯೋಗದ ಮೂಲಕ ಅವರಿಗೆ ಒಂದು ಹಣಕಾಸು ಪ್ರಾಬಲ್ಯ ಬರುವಂತೆ ಮಾಡುವಂಥ ಒಂದು ಯೋಜನೆ. ಅದರ ಗುರಿಯನ್ನು ಡಬಲ್ ಮಾಡಿದ್ರು. 3 ಕೋಟಿ ಲಖಪತಿ ದೀದಿಗಳನ್ನು ಹುಟ್ಟು ಹಾಕುವಂಥ ಗುರಿ ಇತ್ತು. ಈಗ ಅದನ್ನು 6 ಕೋಟಿ ಲಖಪತಿ ದೀದಿಗಳನ್ನು ಮಾಡುವ ಗುರಿ. ಮಾರ್ಚ್ 2029 2027ಕ್ಕೆ 3 ಕೋಟಿ ಲಖಪತಿ ದೀದಿಗಳನ್ನು ಹುಟ್ಟು ಹಾಕೋ ಗುರಿ ಇತ್ತು. ಆ ಗುರಿ ಈಗಾಗಲೇ ಅಚೀವ್ ಆಗಿದೆ. ಅಚೀವ್ ಆದಮೇಲೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು. ಕೃಷಿ ಮೂಲ ಸೌಕರ್ಯ ನಿಧಿ ಅಂತ 1 ಲಕ್ಷ ಕೋಟಿ ರೂಪಾಯಿಗಳಿಗಿಂತ 2 ಲಕ್ಷ ಕೋಟಿ ರೂಪಾಯಿಗಳಿಗೆ ಅದನ್ನು ಜಾಸ್ತಿ ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ. ಸ್ಟಾರ್ಟಪ್ ಇಂಡಿಯಾ ನಿಧಿ 2.0 10,000 ಕೋಟಿ ರೂಪಾಯಿ ಫಂಡ್ ಮೀಸಲಾಗಿಟ್ಟಿದ್ದಾರೆ. ಅದು ಮುಖ್ಯವಾಗಿ R&D ಮಾಡೋದಕ್ಕೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ. ಪ್ರಧಾನಮಂತ್ರಿಗಳು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. साउथ ब्लॉक और नॉर्थ ब्लॉक जैसी इमारतें जहां ब्रिटिश हुकूमत की सोच को लागू करने के लिए बनी थी, वहीं आज मैं गर्व के साथ कह सकता हूं कि सेवा तीर्थ और कर्तव्य भवन जैसे नए परिसर भारत की जनता की आकांक्षाओं को पूरा करने के लिए बने हैं. यहां से जो फैसले होंगे वो किसी महाराजा की सोच को नहीं, 140 करोड़ देशवासियों की अपेक्षाओं को आगे बढ़ाने का आधार बनेंगे. इसी अमृत भावना के साथ आज मैं ये सेवा तीर्थ, एक कर्तव्य भवन भारत की जनता को समर्पित कर रहा हूं. आजादी के बाद साउथ ब्लॉक और नॉर्थ ब्लॉक जैसी इमारतों से देश के लिए अनेक अहम निर्णय हुए, नीतियां बनी. लेकिन ये भी सच है कि ये इमारतें ब्रिटिश साम्राज्य के प्रतीक के तौर पर बनाई गई थी. इन इमारतों को बनाने का मकसद भारत को सदियों तक गुलामी की जंजीरों में जकड़े रखना था. साथियों, आप भी जानते हैं
एक समय था जब कोलकाता शहर देश की राजधानी हुआ करता, लेकिन 1905 के बंगाल विभाजन के उस दौर में कोलकाता ब्रिटिश विरोधी आंदोलन का प्रबल केंद्र बन चुका था और इसलिए अंग्रेजों ने 1911 में भारत की राजधानी को कोलकाता से दिल्ली शिफ्ट किया। आजादी के बाद ಕೊಲೋನಿಯಲ್ ಮೈಂಡ್ಸೆಟ್ನಿಂದ ವಸಾಹತುಶಾಹಿ ಮನಸ್ಥಿತಿಯಿಂದ ದೇಶ ಹೊರಗೆ ಬರಬೇಕು ಅನ್ನುವ ತುಡಿತ ಉಳಿದೆಲ್ಲರಿಗಿಂತಲೂ ಹೆಚ್ಚು ಪ್ರಧಾನಿ ನರೇಂದ್ರ ಮೋದಿಯವರಿಗಿದೆ. ಕಲ್ಕತ್ತಾದಿಂದ ಬ್ರಿಟಿಷರು ದೆಹಲಿಗೆ ರಾಜಧಾನಿಯನ್ನು ಬದಲಾವಣೆ ಮಾಡಿದರು. ಆ ದೆಹಲಿ ಬಿಟ್ಟು ಬೆಂಗಳೂರು ಕಡೆ ಏನಾದರೂ ನ್ಯಾಷನಲ್ ಕ್ಯಾಪಿಟಲ್ನ ಶಿಫ್ಟ್ ಮಾಡಿಬಿಟ್ರೆ ಇನ್ನೂ ಹೆಚ್ಚಿನ ವೇಗದಲ್ಲಿ ಕೊಲೋನಿಯಲ್ ಮೈಂಡ್ಸೆಟ್ಟಿಂದ ಭಾರತವನ್ನು ಹೊರಗೆ ತರಬಹುದು ಅಂತ ಅನಿಸುತ್ತೆ. ಪ್ರಧಾನಮಂತ್ರಿಗಳು ಅದರ ಬಗ್ಗೆ ಒಂದು ಯೋಚನೆ ಮಾಡಬೇಕು. ದಿಲ್ಲಿನೇ ಯಾಕಿರ್ಬೇಕಪ್ಪ ರಾಷ್ಟ್ರ ರಾಜಧಾನಿ, ಬ್ರಿಟಿಷರು ಮಾಡಿಟ್ಟು ಹೋಗಿರೋದು, ಬನ್ನಿ ಇದನ್ನೆಲ್ಲರೂ ಬೆಂಗಳೂರು ಕಡೆ ಶಿಫ್ಟ್ ಮಾಡೋಣ ಅನ್ನೋ ಆಲೋಚನೆ ಒಂದೇನಾದರೂ ಮಾಡಿದ್ರೆ ಚೆನ್ನಾಗಾಗತ್ತೆ. ಮುಂದಿನ ಸುದ್ದಿಗೆ ಹೋಗೋಣ. ಪಕ್ಕದ ರಾಜ್ಯದ್ದು ತಮಿಳುನಾಡಿದ್ದು 5 ಸ್ಟೇಟ್ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಡೇಟ್ ಇನ್ನೇನು ಅನೌನ್ಸ್ ಆಗಬೇಕು. ತಮಿಳುನಾಡು, ಪುದುಚೇರಿ, ಕೇರಳ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ 5 ರಾಜ್ಯಗಳ ಚುನಾವಣೆ. ತಮಿಳುನಾಡಿನಲ್ಲಿ DMK ಸರ್ಕಾರ ಇದೆ, ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಸರ್ಕಾರ. ಕಾಂಗ್ರೆಸ್ ಇಸ್ ಎ ಸ್ಮಾಲರ್ ಅಲಯನ್ಸ್ ದೇರ್. ಅಲ್ಲಿ 5,000 ರೂಪಾಯಿ, 1,30,00,000 ಮಹಿಳೆಯರ ಅಕೌಂಟ್ಗಳಿಗೆ 5,000 ಕೋಟಿ ರೂಪಾಯಿಗಳನ್ನು ಒಂದೇ ಸಲ ಹಾಕ್ಬಿಟ್ರಿ ಇವತ್ತು. ಒಂದೇ ಸಲಕ್ಕೆ 5,000 ರೂಪಾಯಿ ಒಬ್ಬೊಬ್ಬರ ಅಕೌಂಟಿಗೆ. ಹೆಚ್ಚು ಕಡಿಮೆ ಒಂದು 6,500 ಕೋಟಿ ಆಗುತ್ತಿದ್ದು ಟೋಟಲ್. ಒಂದೇ ಸಲಕ್ಕೆ ಹಾಕ್ಬಿಟ್ರು. ಹಿಂದಿನ ಚುನಾವಣೆ ನಡೆದಾಗ ಒಂದು ತಿಂಗಳಿಗೆ ಒಬ್ಬ ಮಹಿಳೆಯ ಅಕೌಂಟಿಗೆ 1,000 ರೂಪಾಯಿ ಹಾಕ್ತೀವಿ ಅನ್ನೋ ಘೋಷಣೆ ಇತ್ತು DMK ಇತ್ತು. 2023ಯಲ್ಲಿ ಅದನ್ನು ಜಾರಿಗೆ ತಂದರು, 1,000 ರೂಪಾಯಿ. ಈಗ ಏಕಾಏಕಿ 5,000 ಹೆಂಗೆ ಹಾಕಿದ್ರಿ? ಸ್ಟಾಲಿನ್ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅದಕ್ಕೆ, ತಮಿಳುನಾಡಿನ ಮುಖ್ಯಮಂತ್ರಿಗಳು. ಫೆಬ್ರವರಿ, ಮಾರ್ಚು, ಏಪ್ರಿಲ್ 3 ತಿಂಗಳದ್ದು ಒಂದೇ ಸಲ ಹಾಕ್ಬಿಡ್ತಾ ಇದ್ದೀವಿ ಅಂತ. ಯಾಕೆ ಒಂದೇ ಸಲ ಹಾಕ್ತಾ ಇದ್ದೀರಿ 3 ತಿಂಗಳದ್ದು? ಯಾಕೆ ಅಂದರೆ ಚುನಾವಣೆಗಳು ಹತ್ತಿರ ಬಂದಾಗ ದುಡ್ಡು ಹಾಕದಂತೆ, ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಹಾಕದಂತೆ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನುವ ಮಾಹಿತಿ ನನಗೆ ಬಂದಿದೆ ಅಂತಾರೆ ಸ್ಟಾಲಿನ್. ಷಡ್ಯಂತ್ರ ನಡೀತಿದೆಯಂತೆ, ತಿಂಗಳ ದುಡ್ಡು ಹಾಕ್ತಾ ಇರೋಂಗೆ ಮಾಡೋದಕ್ಕೆ. ಆಯಿತು, ಫೆಬ್ರವರಿ, ಮಾರ್ಚು, ಏಪ್ರಿಲು 3 ತಿಂಗಳದ್ದು ಒಂದು ಸಲ 3,000 ರೂಪಾಯಿ ಆಗಬೇಕಲ್ಲ ಒಬ್ಬೊಬ್ಬರ ಅಕೌಂಟಿಗೆ. 5,000 ಯಾಕೆ ಹಾಕಿದ್ರಿ? ಅದೊಂದೇನೋ ಇದು ಹೇಳ್ತಾರೇನೋ ಬೇಸಿಗೆ ಬಂಪರ್ ಅಂತದ್ದು, ಇನ್ನು 2,000 ನೀವು ಇಟ್ಕೊಂಡಿರಿ ಅನ್ನೋ ಥರ ಇಟ್ಕೊಂಡಿರಿ, ಒಂದು 2,000 ಎಕ್ಸ್ಟ್ರಾ ಅಂತ. ಬೇಸಿಗೆ ಸ್ಪೆಷಲ್ ಫಂಡ್ ಅಂತೆ, ಒಬ್ಬೊಬ್ಬರಿಗೆ 2,000. ಕೆಲವು ವರ್ಷಗಳ ಹಿಂದೆ ಓಟ್ ಖರೀದಿ ಅಂತ ಮಾತಾಡ್ತಿದ್ವಿ. ಓಟ್ ಖರೀದಿ ಅಂದರೆ ಎಲೆಕ್ಷನ್ ಹಿಂದಿನ ದಿವಸನೋ ಅದರ ಹಿಂದಿನ ದಿವಸನೋ ಒಂದೊಂದು ಓಟಿಗೆ ಇಂತಿಷ್ಟು ಅಂತ ಮನೆಗಳಿಗೆ ತಲುಪಿಸಿ ಈ ಪಾರ್ಟಿಗೆ ಓಟ್ ಹಾಕಿ ಅಂತ ಹೇಳೋದು. ಎಲ್ಲ ಪಕ್ಷದವರು ಮಾಡಿದ್ರು. ಆ ಪಕ್ಷದವ್ರು ಇಷ್ಟು ಕೊಟ್ಟರು, ಈ ಪಕ್ಷದವ್ರು ಇಷ್ಟು ಕೊಟ್ಟರು. ಅವೆಲ್ಲವೂ ಕದ್ದು ಮುಚ್ಚಿ ನಡೀತಾ ಇದ್ದದ್ದು. ಕದ್ದು ಮುಚ್ಚಿ ಒಂದು ಪಾರ್ಟಿಯವರು ಇನ್ನೊಂದು ಪಾರ್ಟಿಯವರು ದುಡ್ಡು ಹಂಚೋದನ್ನು ಹಿಡಿಯೋದಪ್ಪ. ಫೈನಲಿ, ಸಾರಿ ಟು ಸೇ ದಿಸ್, ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಗೆ ಬಂತು ಅಂದರೆ ಆಳುವ ಪಕ್ಷಗಳು, ನಾನು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು, ತಮಿಳುನಾಡಿನಲ್ಲಿ DMK ಅಷ್ಟೇ ಹೇಳ್ತಿಲ್ಲ, ಮಹಾರಾಷ್ಟ್ರದಲ್ಲಿ BJP ಅವರು ಮಾಡ್ತಿದ್ದಾರೆ. ಬಿಹಾರ ಎಲೆಕ್ಷನ್ ಗೆಲ್ಲೋದಕ್ಕೆ BJP ಅವರು ಅದನ್ನೇ ಮಾಡಿದ್ದು, BJP ಅಲಯನ್ಸ್ನವ್ರು ಅದನ್ನೇ ಮಾಡಿದ್ದು. ಏನು ದಾರಿ ಕಂಡುಕೊಂಡ್ರು? ಆಳುವ ಪಕ್ಷಗಳು ಅಧಿಕೃತವಾಗಿ ಅಕೌಂಟಿಗೆ ಓಟ್ ಹಾಕ್ಬಿಡೋದು, ಅಧಿಕೃತವಾಗಿ. ದುಡ್ಡು ಹಾಕಿಲ್ವಾ ನಿಮಗೆ, ದುಡ್ಡು ಬಂದಿಲ್ವಾ ನಿಮಗೆ ಅಂತ. ಈ ದೇಶದಲ್ಲಿ ಒಂದು ಆಂದೋಲನ ಶುರುವಾಗಬೇಕಾದ ಅವಶ್ಯಕತೆ ಇದೆ ಈ ರೀತಿಯ ಬೇಕಾಬಿಟ್ಟಿ ಫ್ರೀಬಿಗಳ ವಿರುದ್ಧ. ಈ ಮಾತನ್ನು ಹೇಳುವಾಗ ಮತ್ತೆ ನಾವು ಸ್ಪಷ್ಟಪಡಿಸ್ತೀವಿ. ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು, ಬಡವರನ್ನು ಮೇಲೆತ್ತುವ ಕಾರ್ಯಕ್ರಮಗಳ ಬಗ್ಗೆ ಅಲ್ಲ ವಿರೋಧ. ಹೀಗೆ ಅಂದರೆ ಸಿದ್ದರಾಮಯ್ಯನವರ ಒಂದು ಚುನಾವಣಾ ಪ್ರಚಾರದ ಸಂದರ್ಭದ ಭಾಷಣನೇ ಇದೆಯಲ್ಲ, ಕಾಕಾ ಸಾಹೇಬ್ಗೂ ಫ್ರೀ, ನಾನಾ ಪಾಟೀಲ್ಗೂ ಫ್ರೀ ಅಂತ. ಬೇಕಾಬಿಟ್ಟಿ ಹಂಚುವುದರ ವಿರುದ್ಧ ನಿಜವಾಗಿಯೂ ಅರ್ಹರು ಯಾರಿದ್ದಾರೆ ಅಂಥವರು ಪಟ್ಟಿ ಮಾಡಿ ಅವರನ್ನು ಮೇಲೆತ್ತೋದಕ್ಕೆ ಯೋಜನೆಗಳನ್ನು ತಂದರೆ ವಿರೋಧ ಇಲ್ಲ. 1,30,00,000 ಜನರ ಮಹಿಳೆಗೆ ಹೋಲ್ಸೇಲಾಗಿ 6,500 ಕೋಟಿ ಹಾಕ್ಬಿಡೋದು, ಒಬ್ಬೊಬ್ರಿಗೆ 5,000 ಇಟ್ಕೊಳ್ಳಿ ನೀವು ಅಂತ ಚುನಾವಣೆ ಹತ್ತಿರ ಬಂದಾಗ. ಒಂದು ಆಂದೋಲನ ಇದರ ವಿರುದ್ಧ ಆಗಬೇಕಾಗಿದೆ ರೀ. ಎಕನಾಮಿಕ್ ಸರ್ವೆ ಬಂತಲ್ಲ ಬಜೆಟ್ಗಿಂತ ಮುಂಚೆ, ಸೆಂಟ್ರಲ್ ಎಕನಾಮಿಕ್ ಸರ್ವೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು
ಆರ್ಥಿಕತೆಯನ್ನು ಹಳಿ ತಪ್ಪಿಸುತ್ತಿದ್ದು ಅಂತ. ಈ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಆರಂಭದಲ್ಲಿ ಇದನ್ನು ಮಾಡಿದಾಗ ರೇವಡಿ ಕಲ್ಚರ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ್ರು. ಆಮೇಲೆ ಲಾಡ್ಕಿ ಬೆಹನ್ ಅಂತೆ, ಲಾಡ್ಲಿ ಬೆಹನ್ ಅಂತೆ ಶುರು ಹಚ್ಕೊಂಡ್ರು ಅವರು. ಬಿಹಾರದಲ್ಲಿ 10,000 ರೂಪಾಯಿ ಹಾಕ್ಬಿಟ್ರಲ್ಲ ಒಬ್ಬೊಬ್ಬರ ಅಕೌಂಟಿಗೆ, 10,000. ಇದನ್ನೀಗ ಇಟ್ಕೊಳ್ಳಿ, ನೀ ಸ್ವಂತ ಉದ್ಯೋಗ ಮಾಡೋದ್ರ ಬಗ್ಗೆ ಏನಾದ್ರು ಪ್ಲ್ಯಾನ್ ಕೊಡಿ, ಆ ಪ್ಲ್ಯಾನ್ ವರ್ಕೌಟ್ ಆಗ್ಬೋದು ಅನ್ಸಿರಿ ನಿಮ್ಗೆ 2-2 ಲಕ್ಷ ನಾವು ಸಾಲದ ವ್ಯವಸ್ಥೆ ಮಾಡ್ತೀವಿ ಅಂತ. 10,000 ಒಬ್ಬ ಮಹಿಳೆಯರ ಅಕೌಂಟ್ಗೆ ಹಾಕ್ಬಿಟ್ರೆ ಅನ್ಕಂಡೀಷನಲ್ ಆಗಿ. ಸಿ, ಇದುವರೆಗಿನ ಯೋಜನೆಗಳು ಎವ್ರಿಥಿಂಗ್ ಯೂಸ್ ಟು ಬಿ ಕಂಡೀಷನಲ್. ನರೇಗಾನೋ ಜೀರಾಮ್ಜಿನೋ ಹೆಸರು ಬದಲಾವಣೆ ಆಗಿದೆ. ನೀನು ಇಷ್ಟು ತಾಸು ಇಂಥ ಕೆಲಸ ಮಾಡಿದರೆ ಇಷ್ಟು ದುಡ್ಡು ಅಂತ. ಗೌರ್ಮೆಂಟ್ ಸ್ಕಾಲರ್ಶಿಪ್ಗಳಿದ್ದಾವೆ. ನೀನು SLCನೋ PUCನೋ ಡಿಗ್ರಿನೋ ಓದುತ್ತಾ ಇದ್ದರೆ ಇಷ್ಟು ದುಡ್ಡು. ಅಗೇನ್ ದಟ್ ಈಸ್ ಕಂಡೀಷನಲ್. ಅನೇಕ ಸಬ್ಸಿಡಿ ಯೋಜನೆಗಳಿದ್ದಾವೆ. ನೀನು ಇಷ್ಟು ದುಡ್ಡು ಹಾಕಿ ಇಂಥ ಯೋಜನೆಯನ್ನು ಅಥವಾ ಇಂಥ ಉದ್ಯೋಗವನ್ನು ಶುರು ಮಾಡಿದ್ರೆ ನಿನಗಿಷ್ಟು ದುಡ್ಡು ಅಂತ. ಅಗೇನ್ ಕಂಡೀಷನಲ್. ಇಲ್ಲಿ ನೋ, ತಗೋ ನೀನು. ಆಬ್ವಿಯಸ್ಲಿ ಏನಾಗುತ್ತೆ ಅಂದರೆ ಆ ರಾಜ್ಯದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ನ್ಯೂಸ್ ಆರ್ ಸ್ಪೆಷಲಿಗೆ ಬಂದಂಥ ಒಬ್ಬ ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ರು, ಹಣದ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದಾಗಿ ಆರ್ಥಿಕ ಪ್ರಗತಿ ಜಾಸ್ತಿ ಆಗುತ್ತೆ ಹಿಂಗೆ ದುಡ್ಡು ಹಾಕೋದ್ರಿಂದ ಅಂತ. ಹಾಗಿದ್ರೆ 2,000 ಯಾಕೆ 4,000 ಹಾಕ್ಬಿಡಿ, ಆರ್ಥಿಕ ಪ್ರಗತಿ ಇನ್ನೂ ಡಬಲ್ ಆಗೋದಿಲ್ವಾ ಅಂದೆ. ಎಲ್ಲಿಗೆ ಹೋಗ್ಬೇಕು ಒಂದು ರಾಜ್ಯ ಅಂದರೆ ಇದು ಮುಂದುವರ್ಕೊಂಡು ಹೋದ್ರೆ ಕಥೆ ಏನು ಅಂತ ವಿಚಿತ್ರ ಅನಿಸುತ್ತೆ. ಅಲ್ಲಿ ವಿಜಯ್ ಮೋಸ್ಟ್ ಫೇವರಿಟ್ಟು CM ಕ್ಯಾಂಡಿಡೇಟ್ ತಮಿಳ್ನಾಡಿನಲ್ಲಿ, ಅವರು ಒಂದು ರ್ಯಾಲಿ ಮಾಡಿದ್ರು ಇವತ್ತು. ಆ ಕಾಲು ತುಳಿತದಿಂದ ಇನ್ನೂ ಬುದ್ಧಿ ಕಲ್ಕೊಂಡಂಗಿಲ್ಲ. 5,000 ಜನ ಸೇರಿಸಬೇಕಾದ ಜಾಗದಲ್ಲಿ 40,000 ಜನ ಸೇರಿದ್ರು ಇವತ್ತು. ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಕೂಡ ದುಡ್ಡು ತಗೊಳ್ಳಿ, ಓಟ್ ನಮ್ಗೆ ಹಾಕಿ ಅಂತ. ಇವತ್ತಿನ ನ್ಯೂಸ್ ಅವರ್ನಲ್ಲಿ ಕೊನೆಯದಾಗಿ ಪಕ್ಕದ ಬಾಂಗ್ಲಾದೇಶದ ಸುದ್ದಿ. ನೆನ್ನೆ ಹೇಳ್ತಾ ಇದ್ದೆ, ಮತದಾನ ಮುಗೀತು. ನೆನ್ನೆ 4:15ಗೆ ಮತದಾನ ಮುಗಿದ ತಕ್ಷಣ ಕೌಂಟಿಂಗ್ ಶುರುವಾಯಿತು. ನೆನ್ನೇನು ನಂಬರ್ಸ್ ಗೊತ್ತಾಗಿರಲಿಲ್ಲ, ಅಂದರೆ ಯಾರು ಮುನ್ನಡೆ ಯಾರು ಹಿನ್ನಡೆ ಗೊತ್ತಾಗಿರಲಿಲ್ಲ. ಇದ್ದಿದ್ದು 2 ಅಲಯನ್ಸ್ಗಳಲ್ಲಿ, ಒಂದು BNP ಅಂತ, ಇನ್ನೊಂದು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಅಂತ. ಈ 2ರ ಪೈಕಿ ಯಾರು ಗೆದ್ದರೆ ಭಾರತಕ್ಕೆ ಒಳ್ಳೆಯದು? 2 ಭಾರತ ವಿರೋಧಿ ಅಲಯನ್ಸ್ಗಳೇ, 2 ಭಾರತ ವಿರೋಧಿನೇ. ಆವಾಮಿ ಲೀಗ್ನಂತೆ ಭಾರತದ ಜೊತೆ ಫ್ರೆಂಡ್ಲಿಯಾಗಿ ಇಬ್ಬರೂ ಕೂಡ ಇಲ್ಲ. ಆವಾಮಿ ಲೀಗ್ನ 2024ರಲ್ಲಿ ಓಡಿಸ್ಬಿಟ್ರು, ಅಂದರೆ ಶೇಖ್ ಹಸೀನಾ ಅವ್ರನ್ನ ಓಡಿಸಿದ್ರು ದೇಶದಿಂದ. ಆವಾಮಿ ಲೀಗ್ ಈ ಸಲ ಎಲೆಕ್ಷನ್ಗೆ ನಿಲ್ಲಂಗಿಲ್ಲ ಅಂತ ಅದನ್ನು ಹೊರಗಿಟ್ಬಿಟ್ರು. ಇದ್ದಿದ್ದು 2 ಅಲಯನ್ಸ್ಗಳು. ಇದ್ದುದರಲ್ಲೇ BNP ಅವರು ಸ್ವಲ್ಪ ಫೇವರೇಬಲ್ ಆಗಬಹುದು ಭಾರತಕ್ಕೆ ಅಂತ ಹೇಳಿದ್ದೆ. ಲಕ್ಕಿಲಿ ಗೆದ್ದಿದ್ದಾರೆ ಅವರು. 300 ಕ್ಷೇತ್ರಗಳ ಪೈಕಿ 299 ಕ್ಷೇತ್ರಗಳಿಗೆ ಎಲೆಕ್ಷನ್ ಆಯಿತು, 212ರಲ್ಲಿ ಗೆದ್ದಿದ್ದಾರೆ. ತಾರಿಕ್ ರೆಹಮಾನ್ ನೋಡಿ ಮನುಷ್ಯನ ಟೈಮ್ ಹೆಂಗಿದೆ ಅಂತ. 17 ವರ್ಷಗಳ ಹಿಂದೆ ಶೇಖ್ ಹಸೀನಾ ಇವ್ರನ್ನ ಅರೆಸ್ಟ್ ಮಾಡಿ, ಇವ್ರ ತಾಯಿ ಖಾಲಿದಾ ಜಿಯಾ ಪ್ರಧಾನಮಂತ್ರಿಯಾಗಿದ್ದರು. ಇವರ ಅಜ್ಜ ಬಾಂಗ್ಲಾದೇಶದ ಅಧ್ಯಕ್ಷರಾಗಿದ್ದರು. ಇತಿಹಾಸ ದೊಡ್ಡದಿದೆ, ಟೈಮ್ ಕಡಿಮೆ ಇದೆ. ಖಾಲಿದಾ ಜಿಯಾ ಪ್ರಧಾನಮಂತ್ರಿಯಾಗಿದ್ದರು. ಅದಾದ ನಂತರ ಭ್ರಷ್ಟಾಚಾರದ ಆರೋಪದಡಿಯಲ್ಲಿ ಶೇಖ್ ಹಸೀನಾ ಈ ತಾರಿಕ್ ರೆಹಮಾನಿಯನ್ನು ಅರೆಸ್ಟ್ ಮಾಡಿ 18 ತಿಂಗಳು ಜೈಲಿಗೆ ಹಾಕಿದ್ರು. ಜೈಲಿಂದ ಬಿಡುಗಡೆ ಆದ ನಂತರ 17 ವರ್ಷಗಳ ಹಿಂದೆ ಇವರು ದೇಶ ಬಿಟ್ಟು ಬ್ರಿಟನ್ಗೆ ಹೋಗ್ಬಿಟ್ರು. ಬ್ರಿಟನ್ನಲ್ಲಿ ಕುಳಿತುಕೊಂಡು 17 ವರ್ಷಗಳ ಕಾಲ ಬಾಂಗ್ಲಾದೇಶದಲ್ಲಿ ಪಕ್ಷವನ್ನು ಮ್ಯಾನೇಜ್ ಮಾಡಿದ ಮನುಷ್ಯ ಶೇಖ್ ಹಸೀನಾ ದೇಶಭ್ರಷ್ಟರಾಗಿ ಓಡಿ ಹೋಗಿ ಮೊಹಮ್ಮದ್ ಯೂನಸ್ ಹಂಗಾಮಿ ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ಎಲೆಕ್ಷನ್ ಘೋಷಣೆಯಾದ ನಂತರ ಬಂದಿದ್ದು ಬಾಂಗ್ಲಾದೇಶಕ್ಕೆ ವಾಪಸ್ಸು ಆಫ್ಟರ್ 17 ಇಯರ್ಸ್. 2025 ಡಿಸೆಂಬರ್ 25ನೇ ತಾರೀಕು ತಾರಿಕ್ ರೆಹಮಾನಿ ಬಾಂಗ್ಲಾದೇಶಕ್ಕೆ ಢಾಕಾಗೆ ಏರ್ಪೋರ್ಟಿಗೆ ಬಂದು ಇಳಿದದ್ದು. ಆ ದೃಶ್ಯ ತೋರಿಸಿದ್ದೆ ನಿಮಗೆ. ಕೆಳಗೆ ಇಳಿದು ಬಂದ ನಂತರ ಬಾಂಗ್ಲಾದೇಶದ ಮಣ್ಣಿಗೆ ನಮಸ್ಕಾರ ಮಾಡಿದ್ದು. ವಿ ಕ್ಯಾನ್ ಇಮ್ಯಾಜಿನ್ ದ್ಯಾಟ್ ಹೆಂಗಿರುತ್ತೆ ಸಿಚುವೇಶನ್ನು ಅಂತ. 17 ವರ್ಷ ಆದಮೇಲೆ ಸ್ವಂತ ದೇಶಕ್ಕೆ ಬಂದದ್ದು. ಅದಾದ ನಂತರ ಚುನಾವಣೆ ಪ್ರಚಾರ ಶುರುವಾಯಿತು. ಹಿ ಹ್ಯಾಸ್ ಕಮ್ ಔಟ್ ವಿಕ್ಟೋರಿಯಸ್ಲಿ. ಅದ್ಭುತವಾದ ಗೆಲುವನ್ನು ಪಡೆದಿದ್ದಾರೆ. ಪ್ರಧಾನಮಂತ್ರಿಯಾಗಿ ಬಹುಶಃ ನಾಳೆ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯುತ್ತೆ. ನೋಡಿ, ಇದ್ದುದರಲ್ಲೇ
ಉತ್ತಮ ಅನ್ನಬಹುದಾದಂಥ ಒಂದು ಅಲಯನ್ಸನ್ನು ಬಾಂಗ್ಲಾದೇಶದ ಮತದಾರ ಆಯ್ಕೆ ಮಾಡಿಕೊಂಡಿದ್ದಾನೆ. ತಾರಿಕ್ ರೆಹಮಾನಿ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಮಾತಾಡಿದರು. ಇನ್ನೊಂದು ಕಡೆ ಇದ್ದಂಥ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಅಲಯನ್ಸ್, ಅದರಲ್ಲಿ NCPನೂ ಇತ್ತು. ಹಂಗಾಮಿ ಪ್ರಧಾನಿಯಾಗಿ ಕೆಲಸ ಮಾಡಿದ ಮೊಹಮ್ಮದ್ ಯೂನುಸ್ ಅವರ NCP ಕೂಡ ಇತ್ತು. 30 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. 6ರಲ್ಲಿ ಗೆದ್ದಿದ್ದಾರೆ ಅಷ್ಟೇ ಅವರ ಸಂಸದರು, 6ರಲ್ಲಿ ಗೆದ್ದಿದ್ದಾರೆ. ಒಂದು ವೇಳೆ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ ಬಂದಿದ್ದರೆ ಹಿಂದೂಗಳು ಕತೆ ಅಷ್ಟೇ. ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಪ್ರೋ ಪಾಕಿಸ್ತಾನ ನಿಲುವನ್ನು ಇಟ್ಟುಕೊಂಡಿರುವಂಥ ಪಕ್ಷ. ಮೊಹಮ್ಮದ್ ಯೂನುಸ್ ಪ್ರಧಾನಿಯಾದ ನಂತರವೂ ಕೂಡ, ಅಂದರೆ ಹಂಗಾಮಿ ಪ್ರಧಾನಿಯಾದ ನಂತರವೂ ಕೂಡ ಪ್ರೋ ಚೈನಾ, ಪ್ರೋ ಪಾಕಿಸ್ತಾನ್, ಭಾರತ ವಿರೋಧಿ ಆ ನಿಲುವನ್ನೇ ಇಟ್ಕೊಂಡು ಬಂದಿದ್ದರು. ಇವರು ನಾವು ನ್ಯೂಟ್ರಲ್ ಪಾಲಿಟಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಹಿಂದೂಗಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಫೋನ್ ಮಾಡಿ ಕಂಗ್ರ್ಯಾಚುಲೇಟ್ ಕೂಡ ಮಾಡಿದಾರಂತೆ. ಸಂಬಂಧ ಚೆನ್ನಾಗಿ ಇಟ್ಕೊಂಡು ಹೋಗೋಣ, ದೇಶನ ಅಭಿವೃದ್ಧಿ ಮಾಡೋಣ ಅಂತ ವಿಶ್ ಮಾಡಿದಾರಂತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.